योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयति क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिः मुनिपुङ्गवम्। कल्याणानां निधानं कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनाम प्रभवतु भवतां भूतये रामनाम। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं प्रणतराक्षसान्तकम्। ಉಭಯ ಶ್ರೀಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವ ಮಹಾ ತತ್ವಕ್ಕೆ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಚಿತ್ರಕೂಟದ ಕೋರ್ಟ್ ಹಾಲಿನಲ್ಲಿ ನ್ಯಾಯಾಧೀಶರ ಅಂತಹ ಶ್ರೀರಾಮನ ಎದುರಿನಲ್ಲಿ ಅಡ್ವೊಕೇಟ್ ಭರತ ಅವರು ಮಂಡಿಸಿದಂತಹ ಅವರ ಲಾ ಪಾಯಿಂಟ್ಸನ್ನು ನಾವು ನೋಡಿದ್ದೇವೆ. ನಾನು ಯಾಕೆ ಹೇಳ್ತೇನೆ ಅಂದರೆ, ಇದು ಕೇವಲ ನನ್ನ ಮಾತಲ್ಲ. ಒಬ್ಬರು ರಾಮಾಯಣವನ್ನು ಕೇಳಬೇಕು ಅಂತ ಬಯಸಿದಾಗ ಇಲ್ಲಿನ ವಿಷಯವನ್ನು ಅವರ ಗಮನಕ್ಕೆ ತಂದೆ. ಆಗ ಅವರು ಈ ಮಾತನ್ನು ಉದ್ಗರಿಸಿದರು. ಇದನ್ನು ನೋಡ್ತಾ ಹೋದರೆ ಒಂದು ರೀತಿಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರಿನಲ್ಲಿ ಅಪರಾಧಿಯ ಪರವಾಗಿ ಮತ್ತು ಇನ್ನೊಬ್ಬ ಇರ್ತಾನಲ್ಲ ಪ್ರತಿವಾದಿ, ಅವರ ಪರವಾಗಿ ವಾದ ಮಾಡುವ ಹಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ಮಾಡಿದೆ. ನಮ್ಮ ಪ್ರಾಚೀನ ಗ್ರಂಥಗಳ ವಿಶೇಷತೆ ಅದು. ಇಬ್ಬರೂ ಸಹ ನ್ಯಾಯದ ದಾರಿಯಲ್ಲಿ ನಿಂತು ವಾದ ಮಾಡುವವರಾದರೆ ಹೇಗಿರ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆದರೆ ಇವತ್ತೇನಾಗಿದೆ ದುರ್ದೈವ ಅಂದರೆ, ಅಲ್ಲಿ ಎಲ್ಲವೂ ಸಹ ಹೆಸರು ಮಾತ್ರ ನ್ಯಾಯ ಅಂತಿರ್ತದೆ, ಅದರ ಹಿಂದ್ಗಡೆ ಅನ್ನೋದು ಸೇರಿಕೊಂಡೇ ಇರ್ತದೆ ಹೀಗೆ ಅಂತ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ ರಾಮ ಅವನ ಮಾತನ್ನು ಅವನು ಹೇಳ್ತಾನೆ. ಮುಂದೆ ಅದನ್ನು ಅವನ ಪಾತ್ರದಲ್ಲಿ ಹೇಳ್ತೇನೆ. ನಿನ್ನೆನೇ ನಾನು ವಿಷಯ ಹೇಳಿದ್ದೇನೆ. ಏನಿದ್ರೂ ಸಹ ಭರತ ಈ ರೀತಿಯಾಗಿ ತನ್ನ ಪೂರ್ವ ಪಕ್ಷದ ಅಭಿಪ್ರಾಯಗಳನ್ನು ಮಂಡಿಸಿದ್ದು, ಈ ಪ್ರತಿಯೊಂದು ಅಂಶಗಳಿಗೂ ಸಹ ರಾಮ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದು, ಇದು ಎರಡನ್ನೂ ಕೇಳ್ತಾ ಇದ್ದಾಗ ಎದುರು ಬದರ ಕುಳಿತವರು ಮಾತನಾಡ್ತಾ ಇರುವಾಗ ಅಲ್ಲಿನ ಜನರಿಗೆ ಅನ್ನಿಸ್ತಂತೆ, ಸೂರ್ಯ ಚಂದ್ರ ಇಬ್ಬರೂ ಏಕಕಾಲದಲ್ಲಿ ಸೇರಿದರೆ ಹೇಗಿರುತ್ತಾ ಹಾಗಿತ್ತು ಅಂತ. ವಾಲ್ಮೀಕಿ ಮುನಿಗಳ ದೃಷ್ಟಾಂತ ಇದು. ಅವನು ಹೇಳಿ ಕೇಳಿ ರಾಮಚಂದ್ರ ಭರತ ಆ ರೀತಿಯಾಗಿ ತನ್ನ ವಾದವನ್ನು, ಪ್ರಖರವಾದಂಥ ಅಭಿಪ್ರಾಯವನ್ನು ಮುಂದಿಟ್ಟಿದ್ದ. ಪ್ರಾಯಶಃ ಒಂದನ್ನು ನಾವು ನೆನಪಿಟ್ಕೊಳ್ಬೇಕು. ಭರತ ಹೇಳಿದಂತೆ ಎಲ್ಲ ಪೂರ್ವ ಪಕ್ಷದ ಅಂಶಗಳಿಗೆ ರಾಮನ ಅಲ್ಲದೇ ಇದ್ದರೆ ಬೇರೆ ಯಾರೂ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ವಾಲ್ಮೀಕಿ ಮುನಿಗಳು ರಾಮನ ಮಾತಿನ ಮೂಲಕ ನಮಗೆ ತಿಳಿಸ್ತಾರೆ. ಭರತ ಹೇಳುವಂಥ ಒಂದೊಂದು ಈ ಪಾಯಿಂಟ್ಸನ್ನು ಕೇಳಿದಾಗಲೂ ಸಹ ರಾಮನಿಗೆ
ನಮ್ಮ ವಂಶದ ಕುಡಿಯಿಂದ ಮಾತ್ರ ಇಂಥ ಮಾತನ್ನಾಡೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತಿತ್ತಂತೆ. ಮೊದಲೇ ಭರತನ ಮೇಲೆ ಪ್ರೀತಿ ಇತ್ತು. ಈ ಒಂದೊಂದು ಮಾತನ್ನು ಸಹ ಧರ್ಮದ ನೆಲೆಯಲ್ಲಿ ಅವನು ಆಡ್ತಾ ಇರುವಾಗ ರಾಮನ ಹೃದಯ ತುಂಬಿ ಬಂದಿತ್ತು ಅಂತ. ಅಷ್ಟಾದರೂ ಸಹ ವನವಾಸ ತಂದೆಯ ಮಾತಿನ ಮೂಲಕ ಅವನಿಗೆ ವಿಧಿಸಲ್ಪಟ್ಟಿದೆ. ನಾನು ತಂದೆಯ ಮಾತಿನ ಮೂಲಕ ಅಂತ ಹೇಳ್ತೇನೆ. ಅವತ್ತೇ ಒಂದು ದಿವಸ ಹೇಳಿದ್ದೇನೆ, ದಶರಥ ಸುತರಾಮ್ ರಾಮನ ಹತ್ತಿರ ನೀನು ಕಾಡಿಗೆ ಹೋಗು ಅಂತ ಹೇಳಲಿಲ್ಲ. ಹಾಗಿದ್ರೆ ಅವನ ಪ್ರತಿನಿಧಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದವಳು ಯಾರು ಅಂದರೆ ಮತ್ತು ನಾನು ಹೇಳಬೇಕಾದದ್ದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ರಾಮ ಏನು ಮಾಡಿದರೂ ಒಪ್ಪಲಿಲ್ಲ ಬರಲಿಕ್ಕೆ, ಹಿಂದಿರುಗಿ ಬರಲಿಕ್ಕೆ. ಆಗ ವಸಿಷ್ಠರ ಸಲಹೆಯ ಮೇರೆಗೆ ಭರತ ಹೋಗಿ ರಾಮನ ಪಾದುಕೆಗಳನ್ನು ಕೇಳ್ತಾನೆ. ಪಾದುಕೆಗಳನ್ನು ರಾಮ ಭರತನಿಗೆ ಕೊಡ್ತಾನೆ. ಇಲ್ಲೆಲ್ಲ ನಮ್ಮಲ್ಲಿ ತುಂಬ ಜನ ಬುದ್ಧಿಜೀವಿಗಳು ಎನ್ನುವಂಥ ಹೆಸರಿನವರು ಸಾಕಷ್ಟು ಅಡ್ಡು ಪ್ರಶ್ನೆ ಮಾಡೋರು ಇರ್ತಾರೆ ಇಲ್ಲೆಲ್ಲ. ಯಾವಾಗಲೂ ಅಷ್ಟೇ, ಈ ಒಂದು ಸಲ ವಿಚಾರದ ವ್ಯಾಧಿ ಹತ್ತು ಬಿಟ್ಟರೆ ಅವ್ರದ್ದು ಯಾವಾಗಲೂ ಅಡ್ಡದಾರಿಯಲ್ಲೇ ಹೋಗ್ತಾ ಇರ್ತದೆ. ಅವ್ರು ಕೇಳೋದೇನು ಅಂದರೆ, ಅಲ್ಲ ರಾಮ ಕಾಲಿಗೆ ಪಾದುಕೆ ಹಾಕ್ಕೊಂಡು ಹೋಗಿದ್ದ, ಆ ಪಾದುಕೆಯನ್ನೂ ಇವನು ತಗೊಂಡು ಬಂದ, ಮುಂದೆ ರಾಮ ಬರಿಗಾಲಲ್ಲಿ ಹೋದ್ನಾ? ಇದೆಲ್ಲ ನೋಡಿ ಅಂಥ ವ್ಯಾಧಿ ಇದ್ದವರಿಗೆ ಮಾತ್ರ ಹೊಳೆಯುತ್ತೆ ಹೀಗೆ ಅಂತ. ಒಂದು ನೆನ್ಪಿಟ್ಕೊಳ್ಬೇಕು, ರಾಮನಂಥವರಿಗ ಕಾಲಲ್ಲಿ ಪಾದುಕೆ ಇಲ್ಲ ಅಂತ ಗೊತ್ತಾದರೆ ರಾಮ ಹೇಳಬೇಕಾದ್ದಿಲ್ಲ ರೀ. ನೂರಾರು ಜನ ಸಾವಿರಾರು ಜನ ಪಾದುಕೆಗಳನ್ನು ತಂದು ಕೊಡ್ತಾರೆ. ಯಾಕೆಂದರೆ ಈ ದೇಶದಲ್ಲಿ ಅದೇ ಮೊದಲ ಬಾರಿ ಪಾದುಕಾ ಸಂಪ್ರದಾಯವನ್ನು ಹುಟ್ಟಿ ಹಾಕಿದವನು ಇದೇ ಭರತ. ನಾವು ರಾಮಾಯಣವನ್ನು ಓದಬೇಕಿದ್ರೆ ಮೈಯೆಲ್ಲ ಕಣ್ಣಾಗಿ ನೋಡಬೇಕು. ಅದಕ್ಕೂ ಮೊದಲು ಎಲ್ಲಾದರೂ ಒಂದು ಕಡೆಗೆ ಈ ಪಾದುಕಾ ಆನಯನ, ಪಾದುಕಾ ಸಂಪ್ರದಾಯ, ಪಾದುಕಾ ಅರ್ಚನೆ ಕಂಡ್ರೆ ಹೇಳಿ ನೀವು ನನಗೆ, ನಾನು ತಿದ್ದಿಕೊಳ್ತೇನೆ ಹೇಗೆ ಅಂತ. ಹಾಗಾಗಿ ಅಂತಹ ಮಹಾನುಭಾವ ರಾಮನ ಪ್ರತಿನಿಧಿಯಾಗಿ ಈ ಪಾದುಕೆಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಂತಾದರೆ ಸ್ವತಃ ರಾಮನ ಕಾಲಿಗೆ ಪಾದುಕೆಗಳನ್ನು ಕೊಡುವಂಥ ಜನ ಇರಲೇ ಇಲ್ವಾ? ಅಷ್ಟೇ ಅಲ್ಲ, ಕೊನೆಗೆ ಭರತ ಹೇಳ್ತಾನೆ ಅವುಗಳನ್ನು ತೆಗೆದುಕೊಂಡು, ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ಈ ಎರಡು ಪಾದುಕೆಗಳೇ 14 ವರ್ಷಗಳ ಕಾಲ ಅಣ್ಣ ರಾಜ್ಯಭಾರ ಮಾಡ್ತವೆ, ನಾನು ರಾಜ್ಯಭಾರ ಮಾಡುವುದಿಲ್ಲ. ಇಡೀ ಲೋಕದ ಯೋಗಕ್ಷೇಮ, ಪ್ರಜೆಗಳಿಗೆ ಇಲ್ಲದೇ ಇರುವುದನ್ನು ಬೇಕಾದದ್ದನ್ನು ಕೊಡುವವೂ ಇವೆ, ಹಾಗೆ ಕೊಟ್ಟಿದ್ದನ್ನು ಅವರು ಸುರಕ್ಷಿತವಾಗಿ ಉಪಯೋಗಿಸಿಕೊಳ್ಳುವ ಹಾಗೆ ಶಕ್ತಿಯನ್ನು ಕೊಡುವವೂ ಇವೆ ಈ ಪಾದುಕೆಗಳೇ. ಹಾಗಾಗಿ ಭರತ ರಾಜ್ಯಭಾರ ಮಾಡುವುದಿಲ್ಲ. ಏತೇ ಹಿ, ಈ ಎರಡು ಪಾದುಕೆಗಳೇ ಸರ್ವಲೋಕಸ್ಯ ಯೋಗಕ್ಷೇಮಂ ವಿಧಾಸ್ಯತಃ. ಪ್ರಾಯಶಃ ವಿದೇಶಿಯರು, ಎಡಚರರು ಕೇಳಿದರೆ ಇದನ್ನು ನಗಬಹುದು. ಯಾಕೆಂದರೆ ಅದು ಅವರವ್ರ ಸಂಸ್ಕಾರ. ಪಾದುಕೆಗಳು ಅಂದರೆ ಏನ್ರಿ, ಮರದ ಕೊರಡು ಅವರ ದೃಷ್ಟಿಯಲ್ಲಿ ಹೇಳೋದಾದರೆ ಅಲ್ವಾ. ನಮ್ಮಲ್ಲಿ ಹಾಗಲ್ಲ, ಗುರು ಬೇರೆ ಅಲ್ಲ, ಗುರುಗಳ ಪಾದುಕೆ ಬೇರೆ ಅಲ್ಲ, ಅದು ಗುರುಗಳ ಸ್ವರೂಪ. ಹೌದು ತಾನೆ? ಹಾಗಾಗಿ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಮ್ ಅಂತ. ಹಾಗಾಗಿ ಇದು ನಮ್ಮ ಸಂಸ್ಕಾರ, ಅದು ಅಂದಿಂದನೇ ಬಂದಂಥದ್ದು. ಕೊನೆಗೆ ಆ ಪಾದುಕೆಗಳನ್ನು ತೆಗೆದುಕೊಂಡು ಭರತ ತನ್ನ ಶಿರಸ್ಸಿನಲ್ಲಿ ಇರಿಸ್ಕೊಂಡು ಹೊರಟ. ರಾಮನಿಗೆ ಪ್ರದಕ್ಷಿಣೆ ಮಾಡಿ ಇತ್ಯಾದಿ ಇತ್ಯಾದಿ ಎಲ್ಲ ಹೊರಟ ಮೇಲೆ ರಾಮ ಭರತ ಅಂದ. ಭರತ ನಿಂತ, ಅಣ್ಣನ ಕಡೆಗೆ ನೋಡಿದ ತಿರುಗಿ. ಮಾತರಂ ರಕ್ಷಾ, ತಾಯಿಯನ್ನು ಚೆನ್ನಾಗಿ ನೋಡ್ಕೋ ಅಂದ. ತಕ್ಷಣ ಭರತನ ಮನಸ್ಸಿನಲ್ಲಿ ಬಂದಿರಬೇಕು, ಓಹೋ ಇರುವ ಒಬ್ಬ ಮಗ ಕಾಡಾಡಿ ಆಗಿಬಿಟ್ಟ, ಹಾಗಾಗಿ ರಾಮನ ಚಿಂತೆಯಲ್ಲೇ ಕೌಸಲ್ಯೆ ಕೊರಗಿ 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 ಹೋಗಿಬಿಡ್ತಾಳೆ, ಅದಕ್ಕೋಸ್ಕರ ತನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋ ಅಂತ ರಾಮ ಹೇಳಿರಬೇಕು ಅಂತ ಭರತನಿಗೆ ಸಂಶಯ ಬಂದಿರಬೇಕು. ಆ ಸಂಶಯದ ಸೆಲೆ
ಭರತನ ಮುಖದಲ್ಲಿ ರಾಮನಿಗೆ ಕಾಣಿಸಿತು. ತಕ್ಷಣ ಅದನ್ನು ಕ್ಲಿಯರ್ ಮಾಡಿಬಿಡ್ತಾನೆ. ಮಾತರಂ ರಕ್ಷ ಕೈಕೇಯೀಂ. ದಟ್ ಈಸ್ ರಾಮ. ನನ್ನಮ್ಮನ ವಿಷಯ ಹೇಳಿದ್ದಲ್ಲಪ್ಪ, ನಿನ್ನಮ್ಮ ತಪ್ಪು ಮಾಡಿದ್ದಾಳೆ ಎನ್ನುವ ಭಾವನೆಯಿಂದ ದಿನ ಬೆಳಗಾದರೆ ಅಮ್ಮನಿಗೆ ಬೈಯುವ ಮೂಲಕ ಸುಪ್ರಭಾತ ಹಾಡಬೇಡಪ್ಪ ಎನ್ನುವ ರೀತಿಯಲ್ಲಿ ಮಾರೋಷಂ ಕುರುತಾಂ ಪ್ರತಿ, ನನ್ನನ್ನು ಕಾಡಿಗಟ್ಟಿದಳು, ನನ್ನ ಅಣ್ಣನಿಗೆ ಅನ್ಯಾಯ ಮಾಡಿದಳು, ನಮ್ಮ ಮನೆತನದ ಸಂಪ್ರದಾಯವನ್ನು ಮುರಿದು ಮುಕ್ಕಿದಳು. ಈ ಎಲ್ಲ ಭಾವನೆಯಿಂದ ಅಮ್ಮನನ್ನು ನೀನು ದ್ವೇಷಿಸಬೇಡ, ಆಕೆ ಮೇಲೆ ಕೋಪಿಸಿಕೊಳ್ಬೇಡ, ಅದೇನು ಶಾಂತ ಮೂರ್ತಿ ಅಂತ. ಹೀಗೆ ಆ ರಾಮ ಭರತನಿಗೆ ಒಂದು ಮಾತನ್ನು ಹೇಳಿ ಅಲ್ಲಿಂದ ಹೊರಡ್ತಾನೆ, ಕಳಿಸ್ಕೊಡ್ತಾನೆ. ಅಲ್ಲಿ ವಾಲ್ಮೀಕಿ ಮುನಿಗಳು ಇದನ್ನು ಒಂದು ಸಂದರ್ಭವನ್ನು ಅವರಿಬ್ಬರು ಕೊನೆಗೆ ರಾಮ ಒಪ್ಪಲಿಲ್ಲ, ಭರತ ಬಿಡಲಿಲ್ಲ. ರಾಮನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಹೊರಟವನು ರಾಮನ ಪ್ರತಿನಿಧಿಯಾಗಿ ಪಾದುಕೆಗಳನ್ನು ತೆಗೆದುಕೊಂಡು ಬಂದ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಆ ಭರತ ಹೇಳ್ತಾ ಇರುವಂಥ ಮಾತುಗಳನ್ನು, ರಾಮ ಅದಕ್ಕೆ ಉತ್ತರಿಸ್ತಾ ಇರುವಂತಹ ವಾಕ್ಯಗಳನ್ನೆಲ್ಲ ಕೇಳಿದಾಗ ಅವರಿಬ್ಬರ ಮೇಲಿನ ಪ್ರೀತಿ ಹೇಗಿತ್ತು ಅಂದರೆ ಅಡವಿಯಲ್ಲಿ ಪ್ರತಿಧ್ವನಿಸಿದಂತೆ. ಇದ್ದರೆ ಇಂಥ ಅಣ್ಣ ಇರಬೇಕು, ಇದ್ದರೆ ಇಂಥ ತಮ್ಮ ಇರಬೇಕು ಹೀಗೆ ಅಂಥೇಳಿ ಕೊನೆಗೆ ಸಂಸ್ಮರಾಮ್ಯಸ್ಯ ವಾಕ್ಯಾನಿ ಪ್ರಿಯಾಣಿ ಮಧುರಾಣಿ ಚ. ಆ ಸಂದರ್ಭವನ್ನು ನೋಡ್ತಾ ನೋಡ್ತಾ ಇದ್ದಾಗ ಅಲ್ಲಿನ ಆ ಕಾಡು ಪ್ರಾಣಿಗಳು ಸಹ ಏನು ಮಾಡ್ತಿದ್ವು, ವನೋಕಸಸ್ತೇಪಿ ಸಮೀಕ್ಷ ಸರ್ವೇ. ಅಲ್ಲಿನ ಋಷಿ ಮುನಿಗಳೆಲ್ಲರೂ ಸಹ ಜಗತ್ತಿನಲ್ಲಿ ಇಂಥ ಅಣ್ಣ ಇಂಥ ತಮ್ಮ ಇರಲಿಕ್ಕೆ ಸಾಧ್ಯನಾ? ಆ ಕಾಲದಲ್ಲೇ ಈ ಪ್ರಶ್ನೆ ಎತ್ತಿದ್ರು ಅವರು. ಅಂದರೆ ಇವತ್ತಿನ ಕಾಲದಲ್ಲಿ ಕ್ವಶನ್ ಮಾರ್ಕ್ ಅಷ್ಟಕ್ಕೆ ನಿಲ್ಲಿಸ್ಕೊಂಡಿರಿ. ಮತ್ತು ನಾ ಹೇಳಿ ನನ್ನ ನಾಲಿಗೇನು ಯಾಕೆ ಅಪವಾದಕ್ಕೆ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ರಾಮರಾಜ್ಯದ ಕಾಲದಲ್ಲಿ, ಭರತ ರಾಜ್ಯಭಾರ ಮಾಡೋ ಕಾಲದೊಳಗೆ ಇಂಥವ್ರು ಆಗಲೂ ಸಹ ಇಂಥವ್ರು ಇರಲಿಲ್ಲ ಅಂತ ಹೇಳೋದಿಲ್ಲ. ಅಲ್ಲೇ ಪಕ್ಕದಲ್ಲಿ ವಾಲಿ ಸುಗ್ರೀವ ಇದ್ರಲ್ಲ, ಒಂದು ಈಸ್ಟು ಒಂದು ವೆಸ್ಟು ಅಲ್ವಾ. ಇನ್ನೂ ಆಚೆಗೆ ಹೋದರೆ ಪಿಬ ಅಂದರೆ ಕುಡಿ, ಮಜಾ ಉಡಾಯಿಸು, ಇಂಥ ಸಂಸ್ಕಾರದವರು. ಆದರೆ ರಘುಕುಲದ ಸಂಸ್ಕಾರ ಹೇಗೆ, ಆ ವಾಲಿ ಸುಗ್ರೀವರ ಸಂಸ್ಕಾರ ಹೇಗೆ, ವಿಶೇಷವಾಗಿ ವಾಲಿ ಇದು, ಅದಾದಮೇಲೆ ಆ ಕಡೆ ಲಂಕೆಯ ಸಂಸ್ಕಾರ ಹೇಗೆ ಅನ್ನೋದನ್ನು ಈ ಮೂರು ಪರಿವಾರವನ್ನು ನಮ್ಮ ಮುಂದೆ ಇರಿಸಿ ವಾಲ್ಮೀಕಿ ಮುನಿಗಳು ನಮಗೆ ಪಾಠ ಮಾಡ್ತಾರೆ. 3 ಪರಿವಾರ ಇಟ್ಟಿದ್ದೇನೆ, ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯೇ ನೋಡು, ಅದರ ಮೇಲೆ ನಿನ್ನ ಸಂಸ್ಕಾರ ತೀರ್ಮಾನ ಆಗ್ತದೆ ಅಂತ. ಕೊನೆಗೆ ಆ ಋಷಿಮುನಿಗಳು ಆನಂದ ಬಾಷ್ಪ ಸುರಿಸಿದ್ದಷ್ಟೇ ಅಲ್ಲ, ಕೆಲವು ಪಕ್ಷಿಗಳು, ಕೆಲವು ಮರ್ಕಟಗಳು ಮರದ ಮೇಲೆ ಕುಳಿತಿದ್ವಂತೆ. ಆ ಕೋತಿಗಳು ಸಹ ಇವರ ಸಂಭಾಷಣೆಯನ್ನು ಕೇಳ್ತಾ ಕೇಳ್ತಾ ಕಣ್ಣೀರನ್ನು ಸುರಿಸಿದುವಂತೆ. ಮಾಡೋದಾದರೆ ನಾವು ಇವನಿಗೆ ಸೇವೆ ಮಾಡಬೇಕು ಅಂಥೇಳಿ ತಮ್ಮೆಲ್ಲರ ಪ್ರತಿನಿಧಿಯಾಗಿ ಮುಂದೆ ಆಂಜನೇಯನನ್ನು ಅವರು ಕಳಿಸಿ ಕೊಟ್ಟಿರಬಹುದು. ಇದೆಲ್ಲ ಮೂಲ ರಾಮಾಯಣದಲ್ಲಿ ಇಲ್ಲ, ನಾನು ಹೇಳ್ತಾ ಇದ್ದೇನೆ ಇದನ್ನು ಹೀಗೆ ಅಂತ. ಹೀಗೆ ನೋಡಿ, ಅಶ್ರೂಣ್ಯ ಮುಂಚನ್ ಪ್ರವಿಹಾಯ ಹರ್ಷಂ, ಆನಂದ ಬಾಷ್ಪವನ್ನು ಸುರಿಸಿದರೆ ಅಂತೆ. ಇಂತಹ ರಾಮ ಮತ್ತು ಈ ಭರತ ಇವರಿಬ್ಬರ ಈ ಒಂದು ಸಮಾಗಮ, ಅವರ ಮಾತು, ಇದನ್ನೆಲ್ಲ ಕೇಳಿದಾಗ ಇಡೀ ಕಾಡೆ ಒಂದು ರೀತಿಯಾಗಿ ಕಣ್ಣೀರು ಸುರಿಸಿತು ಅನ್ನುವ ಹಾಗೆ ಆನಂದ ಬಾಷ್ಪದಿಂದ. ಕೊನೆಗೆ ಆ ಭರತ ಬಂದ ಮೇಲೆ ರಾಮ ಆಗಾಗ ಭರತನನ್ನು ನೆನಪಿಸಿಕೊಳ್ತಾ ಇದ್ದ ಅಂತಾರೆ ವಾಲ್ಮೀಕಿ ಮುನಿಗಳು. ಮುಂದೆ ವನವಾಸದ ಅವಧಿಯಲ್ಲಿ ದಂಡಕಾರಣ್ಯದಲ್ಲಿ ರಾಮ ಭರತನ ಬಗ್ಗೆ ಆಗಾಗ ಹೇಳ್ತಾ ಇರುವಂಥ ಮಾತುಗಳನ್ನು ಈ ರೀತಿಯಾಗಿ ಅವರು ನಮ್ಮ ಮುಂದಿಡ್ತಾರೆ. ಲಕ್ಷ್ಮಣತ್ತು ಹೇಳಿದಂಥ ಮಾತು, ಸಂಸ್ಮರಾಮ್ಯಸ್ಯ ವಾಕ್ಯಾನಿ ಪ್ರಿಯಾಣಿ ಮಧುರಾಣಿ ಚ. ಲಕ್ಷ್ಮಣ, ಒಂದು ಚಿತ್ರಕೂಟದಲ್ಲಿ ರಾಮ ನನ್ನ ಜೊತೆಗೆ ಬರಲೇಬೇಕು ಅಂತ ಹಠ ಹಿಡಿದು ಕೇಳುವಾಗ ಅವನು ಹೇಳಿದಂಥ ಮಾತುಗಳು, ತನ್ನ ಮಾತನ್ನು ಸಮರ್ಥಿಸೋಸ್ಕರ ಕೊಟ್ಟಂಥ ಒಂದೊಂದು ಯುಕ್ತಿಗಳು ಎಲ್ಲವೂ ಸಹ ನನಗೆ ಮತ್ತೆ ಸಂಸ್ಮರಾಮಿ,
ಬರೇ ಸ್ಮರಾಮಿ ಅಲ್ಲ, ಸಮ್ಯಕ್ ಸ್ಮರಾಮಿ. ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಆ ಮಾತುಗಳು ಹೇಗಿದ್ದು ಅಂತಂದರೆ, ಹೃದಯಾನಿ, ನನ್ನ ಮನಸ್ಸಿಗೆ ಬಹಳ ಚೆನ್ನಾಗಿ ನಾಟಿಬಿಟ್ಟಿವೆ. ಅಮೃತಕಲ್ಪಾನಿ ಮನಃ ಪ್ರಹ್ಲಾದನಾನಿಚ, ನನ್ನ ಮನಸ್ಸನ್ನು ಪ್ರಹ್ಲಾದನಾನಿಚ ಅರಳಿಸುವಂತೆ ಇವೆವು. ಅಷ್ಟೇ ಅಲ್ಲ, ಕದಾನ್ವಹಂ ಸಮೇಷ್ಯಾಮಿ, ನನಗೆ ಎಷ್ಟೋ ಸಲ ಅನಿಸ್ತದೆಯೋ ಲಕ್ಷ್ಮಣ, ವನವಾಸ ವ್ರತ ಭಂಗ ಮಾಡಿ ಆದರೂ ಸಹ ಒಂದು ಸಲ ಹೋಗಿ ನನ್ನ ತಮ್ಮನನ್ನು ನೋಡಿಕೊಂಡು ಬರಲೋ ಅಂತ ಅನಿಸ್ತದೆಯೋ. ಮದುವೆ ಮಾಡು. ಕದಾನ್ವಹಂ ಸಮೇಷ್ಯಾಮಿ ಭರತೇನ ಮಹಾತ್ಮನ, ಆ ಭರತನನ್ನು ನಾನು ಯಾವಾಗ ಹೋಗಿ ನೋಡ್ತೇನೆ, ಯಾವಾಗ ಅವನ ಜೊತೆಗೆ ಮತ್ತೆ ಮಾತನಾಡ್ತಾ ಇಂಥ ಮಾತುಗಳನ್ನು ಅವನ ಬಾಯಿಂದ ಬರೋದನ್ನು ನಾನು ಕೇಳ್ತೇನೆ ಅಂತ ಹೇಳಿ ಆತ ಮತ್ತೆ ಮತ್ತೆ ಚಡಪಡಿಸ್ತಾ ಇದ್ದಂತೆ. ಅವನು ಹೇಳ್ತಾನೆ, ನನ್ನ ಮನಸ್ಸು ಗೊತ್ತು ನಾನು ಹಾಗೆ ವನವಾಸ ವ್ರತವನ್ನು ಬಿಟ್ಟು ಹೋಗುವಂತಿಲ್ಲ ಅಂತ, ಅದೊಂದು ಮಹಾವ್ರತ. ಆದ್ರೂ ಸಹ ನನ್ನ ಮನಸ್ಸು ಮತ್ತೆ ಮತ್ತೆ ಭರತನನ್ನು ನೋಡೋದಕ್ಕೆ ಅದು ತವಕಿಸ್ತಾ ಇದೆ. ಆದ್ದರಿಂದ ಯಾವಾಗ ಈ ಸಮಯ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೇನೆ ಅಂತ ಭರತನೇ ಹೇಳಬೇಕಿದ್ರೆ, ರಾಮನೇ ಹೇಳಬೇಕಿದ್ರೆ ಭರತನ ಬಗ್ಗೆ, ಆ ಭರತನ ವ್ಯಕ್ತಿತ್ವ ಹೇಗೆ ಇರಬೇಕು ಅಂತ ನಾವು ಊಹೆ ಮಾಡ್ಬೋದು. ಯಾವಾಗಲೂ ಅಷ್ಟೇ, ಒಬ್ಬ ವ್ಯಕ್ತಿಯನ್ನು ಅವನ ಎದುರುಗಡೆ ಇರೋ ವ್ಯಕ್ತಿ ಹೇಗೆ ಹೇಳ್ತಾನೆ ಅನ್ನೋದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವ ತೀರ್ಮಾನ ಆಗ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಪಾದುಕೆಗಳನ್ನು ತೆಗೆದುಕೊಂಡು ಬಂದ ಮೇಲೆ ಅವನೇನು ಅಯೋಧ್ಯೆಯ ಪಟ್ಟಣದೊಳಗೆ ಪ್ರವೇಶ ಮಾಡಿದಾಗಿಲ್ಲ, ನಂದಿಗ್ರಾಮದಲ್ಲಿ ಹೊರಗಡೆಗೆ ಒಂದು ಪರ್ಣಶಾಲೆಯನ್ನು, ಅಣ್ಣನಿಗೆ ಏನು ನಡೀತಾ ಇದೋ ಅದಕ್ಕಿಂತ ಕಷ್ಟದ ಜೀವನವನ್ನು ತಾನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ. ಹಾಗೆ ಮಾಡಿ ಕೊನೆಗೆ ಅಲ್ಲೊಂದು ಪರ್ಣಶಾಲೆಯನ್ನು ಕಟ್ಟಿಕೊಂಡು ಆಶ್ರಮ ಥರ ಕಟ್ಟಿಕೊಂಡು ಅವನಲ್ಲಿ ಜೀವನ ನಡೆಸ್ತಿದ್ದ. ಹೇಗೆ ಜೀವನ ನಡೆಸ್ತಿದ್ದ, ಇದು ಬಹಳ ಇಂಪಾರ್ಟೆಂಟ್. ರಾಮನಿಗಾದರೆ ಅಲ್ಲಿ ಲಕ್ಷ್ಮಣ ಗಡ್ಡೆ ಗೆಣಸುಗಳನ್ನು ತಂದುಕೊಡ್ತಿದ್ದ, ಸೀತಾಮಾತೆ ಬೇಯಿಸಿ ಹಾಕ್ತಿದ್ಲು, ತಿಂತಿದ್ದ. ಆದರೆ ಭರತನಿಗೆ ಯಾರನ್ನೂ ಹತ್ತಿರ ಸೇರಿಸಲಿಲ್ಲ. ಅವನು 14 ವರ್ಷ ಅಖಂಡವಾದಂತಹ ಈ ವ್ರತ, ಉಪಗೀಯಮಾನ ಚರಿತ ಶತರಧಿತ್ಯಾದಿಭಿರ್ಮುತ, ಸ್ವತಃ ದೇವತೆಗಳು ಅವನ ಈ ಕಠಿಣ ವ್ರತವನ್ನು ನೋಡಿ ಮೂಗಿನ ಮೇಲೆ ಕೈ ಇಡ್ತಿದ್ರಂತೆ. ಅಂಥ ಕಠೋರವಾದಂತಹ ವ್ರತ. ಯಾಕೆ ಈ ಮಾತನ್ನು ನಮ್ಮ ಹಿರಿಯರು ಹೇಳ್ತಾರೆ ಅಂದರೆ, ಅವನು ಏನು ತಿಂದಿರಬಹುದು ಲೆಕ್ಕ ಹಾಕ್ಕೊಳ್ಳಿ, ಗಡ್ಡೆಗಣಸನ್ನು ತಿಂದಿಲ್ಲ ಅವನು. ಇದನ್ನು ಶುಕಾಚಾರ್ಯರು ಹೇಳ್ತಾರೆ, ಗೋಮೂತ್ರ ಯಾವಕಂ ಶುತ್ವಾ ಭ್ರಾತರಂ ವಲ್ಕಲಾಂಬರಂ. ಈ ಗೋಧಿಯ ತರಿ ಬರುತ್ತಲ್ಲ, ಅದನ್ನು ಗೋಮೂತ್ರದಲ್ಲಿ ಬೇಯಿಸಿ ಆತ ತಿಂತಿದ್ನಂತೆ. ನಮಗೆ ದೇಹ ಮನಸ್ಸು ಅಶುಚಿಯಾಗಿದೆ ಅಂತ ಗೋಮೂತ್ರವನ್ನೂ ಸ್ವಲ್ಪ ಹಾಕಿದ ಪಂಚಗವ್ಯ ಕುಡಿಬೇಕಿದ್ರೆ ಮೈಯೆಲ್ಲ ಶೃಂಕಾಗಿಬಿಡ್ತದೆ, ಮೈಯೆಲ್ಲ ಅಲ್ವಾ, ಸಾಕಪ್ಪ ಸಾಕು ಹೀಗೆ ಅಂತ. ಆಮೇಲೆ ಎಷ್ಟೋ ಜನ ಹಿಂಗೆ ಇಲ್ಲಿಗೆ ತಂದು ನಾವು ಕುಡ್ದಾಯ್ತು ಅಂತ ಹೇಳೋರು ಇದ್ದಾರೆ ಹೀಗೆ ಅಂತ. ಪುರೋಹಿತರಿಗೆ ಮೊದಲೇ ಹೇಳ್ತಾರೆ, ಕಡಿಮೆ ಹಾಕಿ ಜಾಸ್ತಿ ಹಾಕಬೇಡಿ ಅದನ್ನು ಅಂತ ಪಂಚಗವ್ಯನ. ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. 14 ವರ್ಷಗಳ ಕಾಲ ಗೋಮೂತ್ರದಲ್ಲಿ ಬೇಯಿಸಿದಂಥ ಆ ಗೋಧಿಯ ಕಾಳುಗಳನ್ನು ತಿಂದು ಅವನು ತನ್ನ ವ್ರತವನ್ನು ಪೂರೈಸಿದ. ಅಂದರೆ ಲೋಕಕ್ಕೆ ಎಷ್ಟರ ಮಟ್ಟಿಗೆ ಅವನು ಬೆನ್ನಿ ಹಾಕಿದ್ದ. ಚಿಂತನೆ, ರಾಮ ಧ್ಯಾನ, ರಾಮ ಪಾದುಕಾ ಪೂಜೆ, ಅಷ್ಟೇನೆ ಹೀಗೆ ಅಂತ. ಭ್ರಾತರಂ ವಲ್ಕಲಾಂಬರಂ, ಭರತನಿಗೆ ಈ ವ್ರತವನ್ನು ಯಾರೂ ವಿಧಿಸಲಿಲ್ಲರಿ. ರಾಮನಾರುಡ ಹುಟ್ಟಿದ್ದಾನೆ, ಹಾಗಾಗಿ ನಾನೂ ಸಹ ಅವನಿಗಿಂತ ಹೆಚ್ಚು ಸುಖವನ್ನು ಅನುಭವಿಸಬಾರದು, ಸಾಧ್ಯ ಆದರೂ ಅವನಿಗಿಂತ ಹೆಚ್ಚು ಕಷ್ಟವನ್ನು ಅನುಭವಿಸಬೇಕು ಅಂಥೇಳಿ ಆತ ನಾರುಡೆಯನ್ನು ಹುಟ್ಟಿದ್ದ. ವಲ್ಕಲಾಂಬರ, ವಲ್ಕಲ ಅಂದರೆ ಅದೇ ಥಿಕ್ ಕ್ಲಾತ್ ಅಂತ ಹೇಳ್ತಾ ಮರದ ತೊಗಟೆಗಳಿಂದ ಮಾಡಿದಂಥದ್ದು ಅದು. ಮತ್ತು ಮಹಾಕಾರುಣಿಕೋ ಅತಪ್ಯತ್. ಮತ್ತು ಇಂತಹ ಈ ಭರತ ನಿರಂತರ ತಪಸ್ಸು ಅಂದರೆ ರಾಮನ ಚಿಂತನೆ, ಅದರ ಜೊತೆಗೆ ಅವನು ಸ್ನಾನ ಮಾಡಿದರೂ ಸಹ 14 ವರ್ಷಗಳ ಕಾಲ ಅವನ ದೇಹಕ್ಕೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಸೋಪು ಅಥವಾ ದೇಹವನ್ನು ಸ್ವಚ್ಛ ಮಾಡುವಂಥ ಇನ್ಯಾವುದೇ ಸಾಮಗ್ರಿ
ತಾಗದ ಹಾಗಿಲ್ಲ. ಯಾಕೆಂದರೆ ಪಂಕದಿಗ್ಧ ಅಂತಲೇ ವಾಲ್ಮೀಕಿಯನ್ನೊಳ್ಳೆ ಶಬ್ದ ಪ್ರಯೋಗ. ಅವನ ದೇಹ ಎಲ್ಲ ಅಷ್ಟು ಕೊಳೆಯಾಗಿತ್ತು. ಅಂದರೆ ಸ್ನಾನ ಬಿಟ್ಟು ನಾನು ಸ್ನಾನ ಬಿಡಲಿಲ್ಲ, ಯಾಕೆಂದ್ರೆ ಸ್ನಾನ ಬಿಡುವಂತಿಲ್ಲ, ಸ್ನಾನ ಮಾಡಬೇಕು. ಆದರೆ ಇವತ್ತು ನಮಗೆಲ್ಲ ಏನೆಲ್ಲ ಬರ್ತದಿಲ್ಲ, ಅದು ಯಾವುದನ್ನು ಸಹ ಅವನು ಬಳಸಲಿಲ್ಲ. ಮತ್ತು ತಲೆಗೆ ಹಣಿಗೆಯನ್ನು, ಬಾಚಣಿಗೆಯನ್ನು ತಾಗಿಸಲಿಲ್ಲ. ಹಾಗಾಗಿ ಏನಾಯಿತು, ರಾಮ ಜಟೆಯನ್ನು ಕಟ್ಟಿದ್ದ ಅವನು. ಇಲ್ಲಿ ಸಹಜವಾಗಿ ಏನಾಗಿತ್ತು, ಅವನ ಕೂದಲುಗಳು ಜಡೆಗಟ್ಟಿ ಹೋಗಿದ್ದವು, ಆಲದ ಮರದ ಬಿಳಲುಗಳ ತರಹ. ಹಾಗಾಗಿ ಜಟಿಲಂ, ಆ ರೀತಿಯಾಗಿ ಜಡೆಗಟ್ಟಿ ಹೋಗಿತ್ತು ಅವನ ತಲೆ. ಆಮೇಲೆ ಸ್ಥಂಡಿಲೆ ಶಯಂ, ಹಾಗಿದ್ರೆ ಭರತನ ಹಾಸಿ ಯಾವುದು ಅಂದರೆ ಭೂಮಿ, ಹೊದಕಲು ಯಾವುದು ಅಂದರೆ ಆಕಾಶ. ಸಾಕಲ್ವಾ? ಏನು ಸುಖ ಅದು ಅಲ್ವಾ? ನಾವು ಯಾವತ್ತಾರು ಒಂದು ದಿವಸ ಇದನ್ನು ಮಾಡಿದರೆ. ಮುಂದೆ ಭರತಂ ಪ್ರಾಪ್ತಮಾಕ್ರಂ, ಇಂತಹ ಭರತ ತನ್ನ ಅಣ್ಣ ಬಂದಿದ್ದನ್ನು, ಆಂಜನೇಯನ ಕಳಿಸಿದ್ನಲ್ಲ, ಕಳೆದಿದ್ದನ್ನು ಕೇಳಿ ಪೌರಾಮಾತ್ಯ ಪುರೋಹಿತೈ, ತನ್ನ ಪೌರರು, ಅಮಾತ್ಯರು, ಮಂತ್ರಿಗಳಿಂದ ಕೂಡಿಕೊಂಡು ಪುರೋಹಿತರನ್ನು ಕರ್ಕೊಂಡು ಪಾದುಕೆ ಶಿರಸನ್ಯಸ್ಯ, ಆ ಪಾದುಕೆಗಳನ್ನು ತನ್ನ ತಲೆಯಲ್ಲಿ ಇರಿಸ್ಕೊಂಡು ಹೋಗಿ ಅವನ ಕಾಲುಗಳಿಗೆ ಮತ್ತೆ ಜೋಡಿಸಿದ. ರಾಮಂ ಪ್ರತ್ಯುದ್ಯತೋ ಅಗ್ರಜಂ, ಹೀಗೆ ರಾಮನನ್ನು ಆತ ಸ್ವಾಗತಿಸಿದ. ಅಯೋಧ್ಯೆಯ ಈ ರಾಜ ಇವತ್ತು ಇಲ್ಲಿಗೆ ಬಂದಿದ್ದಾನೆ. ಈ ರೀತಿಯಾಗಿ ಇದು ಭರತನ ಜೀವನ ಕ್ರಮ ಮತ್ತು ಅವನ ಸೋದರ ಪ್ರೇಮಕ್ಕೆ ಸಾಕ್ಷಿಯಾದಂತಹ ಘಟನೆಗಳು. ಇಷ್ಟು ಹಿನ್ನೆಲೆಯಲ್ಲಿ ಆ ಭರತನ ಪಾತ್ರದ ಪರಿಚಯ ಆಯಿತು ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ನಾವು ಸಾಗಬೇಕಾದಂತಹ, ಕ್ರಮಿಸಬೇಕಾದಂಥ ದೂರ ಇನ್ನೂ ಬಹಳ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಆ ಭರತನ ಪಾತ್ರಕ್ಕೆ ಈ ಮಾತಿನೊಂದಿಗೆ ಒಂದು ಪೂರ್ಣ ವಿರಾಮವನ್ನು ತಾತ್ಕಾಲಿಕವಾಗಿ ಕೊಟ್ಟುಕೊಂಡು ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ವಿಷಯ ಸದ್ಯಕ್ಕೆ ಯಾವ ಪಾತ್ರದ್ದು ಅಲ್ಲ, ಇಲ್ಲೊಂದು ವಿಚಾರದ ಘಟ್ಟ. ಏನು ಅಂದರೆ, ನಾನು ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ ಈ ಮೂವರು ಸ್ತ್ರೀ ಪಾತ್ರದ ವಿಚಾರವನ್ನು ಮಾಡಿ ಆದಮೇಲೆ ಅಲ್ಲಿ ಬರುವಂಥ ಒಂದು ಸಂಶಯಕ್ಕೆ ಒಂದು ವಿಚಾರ ರೂಪವಾದ ಉತ್ತರವನ್ನು ನಿಮ್ಮ ಮುಂದೆ ಇರಿಸಿದ್ದೆ. ಕೌಸಲ್ಯೆ ಹಿರಿಯಳು ಅನ್ನೋ ವಿಷಯದಲ್ಲಿ ನಮಗೆ ಸಂಶಯ ಇರಲಿಲ್ಲ, ಅದನ್ನು ನಾನು ಹೇಳಿದ್ದೇನೆ. ಆದರೆ ಕೈಕೇಯಿ ಮತ್ತು ಸುಮಿತ್ರೆ ಇವರ ಮಧ್ಯದಲ್ಲಿ ಯಾವಳು ಮಧ್ಯಮಳು, ಯಾವಳು ಎರಡನೆಯವಳು, ಈ ಎಲ್ಲ ವಿಚಾರವನ್ನು ಕುರಿತು ಚಿಂತನೆ ಮಾಡಿದ್ದಾಗಿತ್ತು. ಹಾಗೆಯೇ ಈಗ 4 ಜನ ಸಹೋದರರಲ್ಲಿ ಇಲ್ಲೊಂದು ಸಂಶಯ. ಏನು ಸಂಶಯ ಅಂದರೆ, ಭರತ ಹಿರಿಯ ಅನ್ನುವ ವಿಷಯದಲ್ಲಿ ನಮಗೆ ರಾಮ ಹಿರಿಯ ಅನ್ನುವ ವಿಷಯದಲ್ಲಿ ನಮಗೆ ಯಾವುದೇ ರೀತಿಯ ಸಂಶಯ ಇಲ್ಲ. ಮತ್ತು ಯಾರಿಗಾರು ಇದ್ದರೆ ಸಂಶಯ ಇದ್ದರೆ ಕೈ ಎತ್ಬಿಡಿ. ಇಲ್ಲ. ಹಾಗೆ ಶತ್ರುಘ್ನ ಕೊನೆಯವನು ಅನ್ನೋ ವಿಷಯದಲ್ಲೂ ನಮಗೆ ಸಂಶಯ ಇಲ್ಲ. ಈಗ ಸಂಶಯ ಇದ್ದಿದ್ದು ಯಾರಿಬ್ಬರ ವಿಷಯದಲ್ಲಿ ಅಂದರೆ, ಲಕ್ಷ್ಮಣ ಮತ್ತು ಭರತ ಇವರಿಬ್ಬರಲ್ಲಿ ಯಾರು ಹಿರಿಯ ಅನ್ನೋದು ಸಂಶಯ. ಅಲ್ರಿ, ನಮಗೆ ಸಂಶಯ ಬಂದಿಲ್ಲ, ನಿಮಗೆ ಯಾಕ್ರಿ ಸಂಶಯ ಅಂತ ನನ್ನನ್ನು ಕೇಳ್ಬೋದು ನೀವು. ಯಾಕೆ ಹೇಳ್ತೇನೆ ಅಂದರೆ, ರಾಮಾಯಣದಲ್ಲಿಯೇ ಕೆಲವು ಕಡೆ ವಾಲ್ಮೀಕಿ ಮುನಿಗಳು ಒಂದು ಸಲ ಇವನು ಹಿರಿಯ ಅಂತ, ಅಥವಾ ಇನ್ನೊಂದು ಸಲ ಭರತ ಹಿರಿಯ ಎನ್ನುವ ಹಾಗೆ ಅರ್ಥ ಬರುವ ಹಾಗೆ ಶಬ್ದ ಪ್ರಯೋಗವನ್ನು ಮಾಡಿದ್ದಿದೆ ಒಂದು. ಎರಡನೇದಾಗಿ ಬಹಳಷ್ಟು ಜನರು ಏನು ಮಾಡಿದ್ದಾರೆ ಅಂದರೆ, ವ್ಯಾಖ್ಯಾನಕಾರರು ಲಕ್ಷ್ಮಣ ಮತ್ತು ಶತ್ರುಘ್ನ ಅವರಿಬ್ಬರೂ ಸಹ ಟ್ವಿನ್ಸ್, ಅವಳಿಗಳು ಎನ್ನುವುದನ್ನು ಬಹಳಷ್ಟು ಜನ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಎಲ್ಲ ವ್ಯಾಖ್ಯಾನಕಾರರು ಹೇಳಲಿಲ್ಲ, ಹಾಗೆ ಬರೆದು ಬಿಟ್ಟಿದ್ದಾರೆ. ಹಾಗಾಗಿ ಏನಾಗಿದೆ ಅಂತಂದರೆ, ಅದು ಒಂದು ಸಹ ನಮಗೆ ಗೊಂದಲವನ್ನು ಉಂಟು ಮಾಡ್ತದೆ. ಹಾಗಾಗಿ ಲಕ್ಷ್ಮಣ ಹಿರಿಯನೋ ಮತ್ತು ಭರತ ಹಿರಿಯನೋ ಅನ್ನೋದರ ಬಗ್ಗೆ ಈ ಸಂಶಯ. ಮಧ್ಯದಲ್ಲಿ ಒಂದು ಮಾತು ಕ್ಲಿಯರ್ ಕಟ್ ಮಾಡಿಬಿಡ್ತೇನೆ. ಅಕಸ್ಮಾತ್ತಾಗಿ ಲಕ್ಷ್ಮಣ ಮತ್ತು ಶತ್ರುಘ್ನ ಅವರಿಬ್ಬರೂ ಸಹ ಅವಳಿಗಳಾಗಿದ್ದ ಪಕ್ಷದಲ್ಲಿ, ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ, ಅವರಿಬ್ಬರೂ ಸಹ ಟ್ವಿನ್ಸ್ ಆಗಿದ್ದ ಪಕ್ಷದಲ್ಲಿ ಮೊದಲು ಹುಟ್ಟಿದವನು ಯಾರು? ಲಕ್ಷ್ಮಣ. ನಂತರ ಹುಟ್ಟಿದವನು ಯಾರು? ಶತ್ರುಘ್ನ ಅಲ್ವಾ? ಈ ನಿಯಮವನ್ನು ಇಟ್ಕೊಂಡ್ರೆ ಅವಳಿಗಳಿಗೆ ಅಂತ ಒಂದು ನಿಯಮ ಉಂಟು. ಏನುಂಟು ಕೇಳಿದರೆ, ಯಮಯೋಸ್ತು ಪೂರ್ವಜಾತಃ ಕನೀಯಾನ್. ಈ ಯುಗಳರಲ್ಲಿ ಅಂದರೆ
ಟ್ವಿನ್ಸ್ ಮಕ್ಕಳಲ್ಲಿ ಮೊದಲು ಯಾರು ಹುಟ್ಟುತ್ತಾರೋ ಅವರು ಕಿರಿಯರು, ನಂತರ ಹುಟ್ಟುವವರು ಹಿರಿಯರು. ನೀವು ಯುಗಳರು ಅಂತ ಒಪ್ಪಿಕೊಂಡ್ರೆ ಯಾರು ಅಣ್ಣ ಆಗಬೇಕು? ಶತ್ರುಘ್ನ ಅಣ್ಣ ಆಗಬೇಕು. ಇದು ವ್ಯಾಖ್ಯಾನದಲ್ಲಿಲ್ಲ, ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಮೊದಲೇ ಹೇಳ್ತೇನೆ. ಹಾಗಾಗಿ ಇದು ಸರಿ ಇಲ್ಲ ತಪ್ಪು ಅಂತ ಹೇಳುವಂತಿದ್ರೆ ಅದು ನನ್ನ ಅಭಿಪ್ರಾಯ. ಹಾಗಾಗಿ ನೇರವಾಗಿ ನನ್ನನ್ನೇ ನೀವು ಟಾರ್ಗೆಟ್ ಮಾಡಬಹುದು. ನನ್ನ ಮಾತಿಗೆ ರಾಮಾಯಣದಲ್ಲಿ ಪುಷ್ಟಿ ನೀಡುವಂಥ ಅಂಶಗಳು ಸಿಗೋದಾದ್ರಿಂದ ಈ ವಿಷಯವನ್ನು ನಾನು ಕೈಗೆ ಎತ್ಕೊಂಡಿದ್ದೇನೆ. ವಾಲ್ಮೀಕಿ ಮುನಿಗಳೇ ಹಾಗೆ ಹೇಳಿದ್ದನ್ನು ನಾನು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೇನೆ. ನೋಡ್ತಾ ಹೋಗಿ. ಅವರಿಬ್ಬರು ಟ್ವಿನ್ಸ್ ಅಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಒಂದು, ಅದರ ಜೊತೆಗೆ ಲಕ್ಷ್ಮಣನೇ ಹಿರಿಯ ಅನ್ನೋದ್ರ ಬಗ್ಗೂ ಸಹ ಸಾಕಷ್ಟು ಪುರಾವೆಗಳು, ಸಾಕಷ್ಟು ಒಂದು 3-4 ಉದಾಹರಣೆಗಳು ಸಿಗ್ತವೆ. ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ಯಾಕೆಂದರೆ ನಾಳೆ ನಿಮ್ಮ ಹತ್ರ ಯಾರಾದ್ರೂ ಹೋಗಿ 1 ತಿಂಗಳ ರಾಮಾಯಣ ಕೇಳ್ಕೊಂಡು ಬಂದ್ರಲ್ರಿ, ಯಾರು ಹಿರಿಯ ಅಂತ ಕೇಳಿಬಿಟ್ರೆ ಅಲ್ವಾ? ಒಂದು, ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿಯ ಮೇಲೆ ನೇರವಾಗಿ ಆಕ್ರಮಣ ಮಾಡುವಂಥ ಪರಮತಿಯರಿರ್ತಾರೆ, ಅವರಿಗೆ ಅದೇ ಖುಷಿ. ಅದು ನಮಗೆ ಗೊತ್ತಿರಬೇಕು, ಅದು ನಮ್ಮ ಪರಂಪರೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ವಿವರಣೆಯನ್ನು ನೋಡೋಣ. ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿಯ ದಿವಸ ಮಧ್ಯಾಹ್ನ ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನ. ಇಂತಹ ಮುಹೂರ್ತದಲ್ಲಿ ಕೌಸಲ್ಯೆ ಗಂಡು ಮಗುವನ್ನು ಹೆತ್ತಳು. ಭಗವಂತ ಭೂಮಿಗೆ ಬಂದ, ಅವತರಿಸಿದ. ಒಂದು ನೆನಪಿಟ್ಟುಕೊಳ್ಬೇಕು, ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲಿ ನೇರವಾಗಿ ಹುಟ್ಟಿದ ಎನ್ನುವಂತಹ ಶಬ್ದ ಉಂಟು. ಆದರೆ ಭಗವಂತ ಹುಟ್ಟಿದ ಎನ್ನುವಂಥದ್ದು ಅಷ್ಟಾಗಿ ಹೇಳುವಂತಹದ್ದು ನಮ್ಮಲ್ಲಿ ಆಚರಣೆಯಲ್ಲಿಲ್ಲ. ಚಂಪೂ ರಾಮಾಯಣಕಾರ ಹೇಳ್ತಾನೆ, ಯತ್ಕಿಂಚಿದ್ ಏಕಂ ಮಹಃ, ಯಾವುದೋ ಒಂದು ತೇಜಸ್ಸಿನ ಪುಂಜ ಅದು ಪ್ರಕಟವಾಯಿತು. ಏಕೆಂದರೆ ಭಗವಂತನ ಹುಟ್ಟು ಅಥವಾ ಅವನ ಆ ಶಬ್ದ ಹೇಳಬಾರದು ನಾನು, ಅಂದರೆ ನಮ್ಮ ಕಣ್ಣಿಗೆ ಗೋಚರಿಸದೇ ಇರುವುದಕ್ಕೆ ಬೇರೆ ಶಬ್ದಗಳುಂಟು. ಅವನು ಅವತರಿಸಿದ, ನಿರ್ಗಮಿಸಿದ ಅಥವಾ ಅವತಾರವನ್ನು ಮುಗಿಸಿದ, ಹೀಗೆ ಹೇಳಬೇಕು. ನಮ್ಮದಾದರೆ ನಮ್ಮದು ಎಂಥ ಅವತಾರವೂ ಇಲ್ಲ, ಹಾಗಾಗಿ ಹುಟ್ಟಿದ ಸತ್ತ. ಹಾಗಲ್ಲ, ಪ್ರಕಟನಾದ ಅಥವಾ ಅದನ್ನು ಉಪಸಂಹರಿಸಿಕೊಂಡ. ಯಾವುದನ್ನು? ದೇಹವನ್ನು. ಯಾಕೆಂದರೆ ಅವನಿಗೆ ಆ ಶಕ್ತಿ ಉಂಟು, ನಮಗೆ ಆ ಶಕ್ತಿ ಇಲ್ಲ. ನಾವು ಮಾಯೆಗೆ ಅಧೀನರು, ಅವನು ಮಾಯೆಗೆ ಒಡೆಯ. ಹಾಗಾಗಿ ಗೀತೆಯಲ್ಲೂ ಭಗವಂತ ಈ ಮಾತನ್ನು ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ನನ್ನನ್ನು ನಾನು ಪ್ರಕಟಿಸಿಕೊಳ್ತೇನೆ. ಯಾವುದರ ಮೂಲಕ? ವಿತ್ ದ ಹೆಲ್ಪ್ ಆಫ್ ಮೈ ಮಾಯಾ. ಆ ಶಕ್ತಿ ಅವನಿಗಿಂತ ಬೇರೆ ಅಲ್ಲ, ನಮಗೆ ಹಾಗಲ್ಲ. ನಾವು ಆ ಶಕ್ತಿಗೆ ಅಧೀನರು. ಅದು ಹೇಳಿದಾಗ ನಾವು ಕೇಳ್ತೇವೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಭಗವಂತ ಅವತರಿಸಿ ಬಂದ. ಅದರ ಬಗ್ಗೆ ಒಂದು ಸಣ್ಣ ವಿವರಣೆ. ಸೌರಮಾನ ಅದು ಮೇಷಮಾಸ ಆಗಿತ್ತು. ಚಂದ್ರನ ಜೊತೆ ಗುರು ಕೂಡ ಇದ್ದ. ಹಾಗಾಗಿ ರಾಮ ತುಂಬ ಅತ್ಯಂತ ಪವಿತ್ರವಾದಂಥ ಸುಮುಹೂರ್ತದಲ್ಲಿ ಅವತರಿಸಿದ. ಭಗವಂತನ ಇಂತಹ ಅವತಾರದ ಸಂದರ್ಭದಲ್ಲಿ ಗ್ರಹಗಳೆಲ್ಲ, ಶುಭ ಗ್ರಹಗಳೆಲ್ಲ ನಾ ಮುಂದು ತಾ ಮುಂದು ಅಂತ ಬಂದು ಸೇರಿಕೊಳ್ತೇವಂತೆ. ಆ ಶುಭ ಗ್ರಹಗಳು ಒಟ್ಟಿಗೆ ಇದ್ದಾಗ ಅವನು ಅವತರಿಸೋದಲ್ಲ, ಅವೆಲ್ಲವೂ ಆ ಸಂದರ್ಭದಲ್ಲಿ ಬಂದು ಸೇರಿಕೊಳ್ತವೆ. ಯಾಕೆಂದರೆ ಈ ಗ್ರಹಗಳಿಗೆ ಅಸ್ತಿತ್ವವೇ ಯಾರು? ಮೂಲಪುರುಷ ಅವನೇ. ಅವನು ಧರೆಗಿಳಿದು ಬರ್ತಾನೆ ಅಂತಾದರೆ ನಾವು ಸಹಕರಿಸಬೇಕು. ಹಾಗೆ ಸಹಕರಿಸುವುದೇ ಆ ತತ್ವಕ್ಕೆ ನಾವು ಮಾಡುವಂತಹ ಪೂಜೆ. ನೋಡಿ, ಇಲ್ಲೂ ಹಾಗೆ ಉಂಟು. ಕೃಷ್ಣಾವತಾರವನ್ನು ನೆನಪಿಸಿಕೊಳ್ಳಿ ನೀವು. ಪಂಚಭೂತಗಳು ಹೇಗಿದ್ದು ಅಂತಂದರೆ ಸುದೀರ್ಘವಾಗಿ ಅಲ್ಲಿ ವರ್ಣನೆ ಮಾಡ್ತಾರೆ. ದಶಮಸ್ಕಂಧದ 3ನೇ ಅಧ್ಯಾಯದಲ್ಲಿ ಆಕಾಶ ನಿರ್ಮಲವಾಗಿತ್ತು. ಋಷಿಮುನಿಗಳ ಯಜ್ಞಕುಂಡದಲ್ಲಿ ಒಂದು ಉರಿಯುವಂಥ ಅಗ್ನಿಯಲ್ಲಿ ಒಂದು ಚೂರು ಸಹ ಧೂಮ ಇರಲಿಲ್ಲ, ವಿಧೂಮವಾದಂಥ ಅಗ್ನಿ. ಮತ್ತು ಸರೋವರದಲ್ಲಿ ನೀರು ಕನ್ನಡಿಯಂತೆ, ಸ್ಫಟಿಕದಂತೆ ಅಷ್ಟು ಶುದ್ಧವಾಗಿತ್ತು. ಭೂಮಿ ಹೇಗಿತ್ತು ಕೇಳಿದರೆ ಗಿಡ ಮರಗಳಿಂದ ತುಂಬಿ ತುಳುಕ್ತಾ ಇತ್ತು, ಹೂವುಗಳು ತುಂಬಿಕೊಂಡಿತ್ತು. ಅದರ ಜೊತೆಗೆ ಮಳೆ, ಜಲತತ್ವ ಸುರಿತಾ ಇತ್ತು. ಅಂದರೆ ಈ ಪಂಚಭೂತಗಳು
ತಮ್ಮ ಒಡೆಯನಾದಂಥ ಆತ ಭೂಮಿಗೆ ಇಳಿದು ಬರಬೇಕಿದ್ರೆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋವಂಥ ನಾವು ಅವನಿಗೆ ಸಹಕರಿಸಬೇಕು. ಅದು ನಾವು ಆ ತತ್ವಕ್ಕೆ ಸಲ್ಲಿಸುವಂಥ ಪೂಜೆ, ಗೌರವ, ಆರಾಧನೆ ಅಂತ ಭಾವಿಸಿದ್ದು. ಹಾಗಾಗಿ ಅಲ್ಲಿ ವಸುದೇವ ಕೃಷ್ಣನನ್ನು ಕರ್ಕೊಂಡು ಹೋಗಬೇಕಿದ್ರೆ ಧಾರಾಕಾರವಾದಂಥ ಮಳೆ. ಆ ಮಳೆ ಹೇಗೆ ಸಹಕರಿಸ್ತೀವಿ ಅಂದರೆ, ಮಳೆ ಹೊಯ್ದಿದ್ರಿಂದ ದಿನ 2 ಬೆಡ್ಶೀಟ್ ಹಾಕ್ಕೊಳ್ಳೋರು ಆವತ್ತು 4 ಬೆಡ್ಶೀಟ್ ಹಾಕ್ಕೊಂಡು ಮನಗಿದ್ರು. ಅದು ಬೇಕಿತ್ತು ಅಲ್ಲಿ. ಯಾಕೆ? ಕೃಷ್ಣ ಎಲ್ಲಿ ಹೋಗಬೇಕಿತ್ತು? ಗೋಕುಲಕ್ಕಲ್ವಾ? ಅದಕ್ಕೋಸ್ಕರ. ಹಾಗೆಯೇ ಭಗವಂತ ಅವತರಿಸಿ ಬರುವಾಗ ಇಂತಹ ಗ್ರಹಗಳು ಮತ್ತು ಭೂತಗಳು ಅಂದರೆ ಪಂಚಭೂತಗಳು ಅವೆಲ್ಲವೂ ಸಹ ಸಹಜವಾಗಿಯೇ ನಾಮುಂದು ತಾಮುಂದು ಅಂತ ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಿಸೋದಕ್ಕೆ ಅವು ಮುಂದಕ್ಕೆ ಬರ್ತವೆ. ಹೀಗಾಗಿ ಆ ಚಂದ್ರ ಕರ್ಕಾಟಕದಲ್ಲಿ, ಅಂಗಾರಕ ಮಕರದಲ್ಲಿ, ಶುಕ್ರ ಮೀನರಾಶಿಯಲ್ಲಿ, ಶನಿ ತುಲಾ ರಾಶಿ ಹೀಗೆಲ್ಲ ಇರುವುದು ಅತ್ಯಂತ ಪವಿತ್ರವಾದಂತಹ ಒಂದು ವಿಷಯವನ್ನು ತಿಳಿಸ್ತವೆ ಈ ಗ್ರಹಗಳು. ಇಂತಹ ಸಂದರ್ಭದಲ್ಲಿ ರಾಮ ಪ್ರಕಟನಾದ. ಚೈತ್ರ ಮಾಸ ಅಂತ ಹೇಳ್ತಾನೆ. ಇದಾದ ಮೇಲೆ ಸೌರಮಾನದ ಪ್ರಕಾರ ಆದರೆ ಮೇಷಮಾಸ. ಇವತ್ತು ಸಹ ಪಂಚಾಂಗದಲ್ಲಿ ನಿಮ್ಗೆ ಕಾಣುತ್ತೆ ನೋಡಿ, ಏನು ಮೇಷ ಮಾಸದ ಪ್ರಕಾರ ಇಂಥ ದಿವಸ ರಾಮನವಮಿ, ಚಾಂದ್ರಮಾನದ ಪ್ರಕಾರ ಆದರೆ ಇಂಥ ರಾಮನವಮಿ ಇಂಥ ದಿವಸ ಅಂತೇಳಿ. ಹಾಗಾಗಿ ಈ ಆಚರಣೆ ಸೌರಮಾನ ಒಂದು ಸೂರ್ಯನನ್ನು ಇಟ್ಕೊಂಡು ಗಣನೆ ಮಾಡುವಂಥದ್ದು, ಇನ್ನೊಂದು ಚಂದ್ರನನ್ನು ಇಟ್ಕೊಂಡು ಗಣನೆ ಮಾಡುವಂಥದ್ದು. ಚಾಂದ್ರಮಾನದವರು ಇಲ್ಲಿ ಜಾಸ್ತಿ ಇದ್ದಾರೆ. ದಕ್ಷಿಣ ಭಾರತದ ಅಂದರೆ ತಮಿಳುನಾಡು ಕಡೆಗೆ ಸೌರಮಾನದ ಆಚರಣೆ ಹೆಚ್ಚಿಗೆ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ. ಇಷ್ಟು ಹಿನ್ನೆಲೆಯಲ್ಲಿ ರಾಮ ಅವತರಿಸಿ ಆದ ಮೇಲೆ ಇದಾದ ಸುಮಾರು 3 ತಿಂಗಳ ಅನಂತರ ಕರ್ಕಾಟಕ ಮಾಸ ಆಶ್ಲೇಷ ನಕ್ಷತ್ರ, ಆ ದಿನದಲ್ಲಿ ಲಕ್ಷಣವಾದಂಥ ಗಂಡು ಮಗು ಒಂದಕ್ಕೆ ಸುಮಿತ್ರೆ ಜನ್ಮ ಇತ್ತಳು. ತಾಯಂದಿರು ಬೇರೆ ಬೇರೆ ನೆನಪಿಟ್ಕೊಳ್ಬೇಕು. ಆಯಿತು. ಆದ್ದರಿಂದ ಅವನ ಹೆಸರನ್ನು ಏನಂತ ಇಟ್ಟರು? ಅವನಿಗೆ ಲಕ್ಷಣ ಅಂತ ಇಟ್ಟರು. ಇದಾದ 5-6 ತಿಂಗಳ ಅನಂತರ ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರ, ಆ ನಕ್ಷತ್ರದಿಂದಾಗಿಯೇ ಅದಕ್ಕೆ ಆ ಹೆಸರು ಬರೋದು. ಸ್ವಾರಸ್ಯ ಅಂದರೆ ನೀವು ಮನೆಗೆ ಹೋಗಿ ಪಂಚಾಂಗ ತೆಗೆದು ನೋಡಿ, ಆ ಹುಣ್ಣಿಮೆ ಅಕ್ಕಪಕ್ಕ ಯಾವ ನಕ್ಷತ್ರ ಇರ್ತದೆ ಅದೇ ಮಾಸ ಆಗಿರ್ತದೆ. ಉದಾಹರಣೆಗೆ ಚೈತ್ರ ಮಾಸ ಅಂತ ನಾವು ಯಾಕೆ ಕರಿತೀವಿ ಅಂತಂದರೆ, ಆ ಚೈತ್ರ ಮಾಸದ ಹುಣ್ಣಿಮೆ ಹಿಂದ್ಗಡೆ ಮೊದಲು ಅಥವಾ 2 ದಿವಸ ಮೊದಲು ಅಲ್ಲಿ ಏನಿರ್ತದೆ? ಚಿತ್ರಾ ನಕ್ಷತ್ರ ಇದ್ದೇ ಇರ್ತದೆ. ನಾನು ಸಾಮಾನ್ಯವಾಗಿ ಇದನ್ನು ಹೇಳ್ತಾ ಇರ್ತೀನಿ, ಪಂಚಾಂಗ ನೋಡಿದ್ರೆ ಅನುಕೂಲ ಆಗಲಿ ಅಂಥೇಳಿ. ಹಾಗೆ ಮುಂದೆ ವೈಶಾಖ ಮಾಸ ಬಂದರೆ ನೀವು ಹೋಗಿ ನೋಡಿ, ಆ ಹುಣ್ಣಿಮೆ ಅಕ್ಕಪಕ್ಕ ಏನಿರ್ತದೆ? ವಿಶಾಖ ನಕ್ಷತ್ರ ಇರ್ತದೆ. ಹಾಗಾಗಿ ಈ ನಕ್ಷತ್ರಗಳಿಂದಾಗಿಯೇ ಆ ಹೆಸರು. ಹಾಗೆ ಮುಂದೆ ಜ್ಯೇಷ್ಠ ಮಾಸಕ್ಕೆ ಹೋದರೆ ನೀವು ಅಲ್ಲಿ ಜ್ಯೇಷ್ಠ ನಕ್ಷತ್ರ ಇರ್ತದೆ. ನಮ್ಮವರು ಇದನ್ನೆಲ್ಲವನ್ನೂ ಸಹ ಭಾಳ ಸೂಕ್ಷ್ಮವಾಗಿ ಹೆಣಿತಾ ಬಂದಿದ್ದಾರೆ. ನಾವು ಇದನ್ನು ಯಾವುದನ್ನೂ ಸಹ ಗಮನಿಸೋದಿಲ್ಲ. ವಿಷಯಕ್ಕೆ ಬರೋಣ. ಮತ್ತೆ ಇದಾದ 5-6 ತಿಂಗಳ ಅನಂತರ ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರ, ಮೀನ ಲಗ್ನದಲ್ಲಿ ಕೈಕೇಯಿ ಗಂಡು ಮಗುವನ್ನು ಹೆತ್ತಳು ಎನ್ನುವಂಥದ್ದು. ಅತ್ಯಂತ ಸುಂದರನಾಗಿದ್ದ. ಭರತೋ ಭಕ್ತಿ ಭರಿತಃ ಅಂತ, ಹಾಗಾಗಿ ಅವನಿಗೆ ಭರತ ಅಂತ ಹೆಸರಿಟ್ಟರು. ಇದಾದ ಮೇಲೆ ಭರತ ಹುಟ್ಟಿ 5-6 ತಿಂಗಳಾದ ಮೇಲೆ, ಅಂದರೆ ಈಗಾಗಲೇ ಲಕ್ಷ್ಮಣ ಹುಟ್ಟಿ ಆಗಿದೆ ಸುಮಿತ್ರೆಯಲ್ಲಿ, 5-6 ತಿಂಗಳು ಆದ ಮೇಲೆ ಕರ್ಕಾಟಕ ಮಾಸ ಮತ್ತೆ ಪುನಃ ಆಶ್ಲೇಷ ನಕ್ಷತ್ರದಲ್ಲಿಯೇ ಇನ್ನೊಂದು ಗಂಡು ಮಗುವನ್ನು ಹೆತ್ತಳು ಸುಮಿತ್ರೆ. ಅಂದರೆ ಲಕ್ಷ್ಮಣನಿಗೂ ಮತ್ತು ಶತ್ರುಘ್ನಿಗೂ ಸುಮಾರು 1 ವರ್ಷ ಅಥವಾ 1 ವರ್ಷ 2 ತಿಂಗಳಷ್ಟು ಒಂದು ಅಂತರ ಉಂಟು. ರಾಮನಿಗೂ ಶತ್ರುಘ್ನಿಗೂ ಅಂತರ ಸುಮಾರು ಎಷ್ಟು ಕೇಳಿದರೆ ಸುಮಾರು 1.25 ವರ್ಷ, 15 ತಿಂಗಳ ಅವಧಿ. ಹೀಗೆ ಲೆಕ್ಕ ಹಾಕ್ಕೊಂಡು ಹೋದಾಗ ಹಾಗಿದ್ರೆ ಎಲ್ಲರೂ ಹೇಳ್ತಾರಲ್ರಿ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಹೇಳ್ತಾ ಇದ್ದೇನೆ, ನೀವು ಒಪ್ಕೊಳ್ಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇಲ್ಲ. ಇಷ್ಟಾದರೂ ಒಪ್ಕೊಳ್ಬೋದು ನಾನು ಕೊಡುವಂಥ ಉಪಪತ್ತಿಗಳನ್ನು ನೋಡಿಕೊಂಡು ಹೀಗೆ ಅಂತ. ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ ಹೇಳಿದ್ದಾರೆ. ಈ ತಿಳುವಳಿಕೆಗೆ ಒಂದು ಕಾರಣ ಉಂಟು ಹೀಗೆ ಹೇಳೋದಕ್ಕೆ. ಏನು ಅಂದರೆ, ವಾಲ್ಮೀಕಿ ಮುನಿಗಳು ಮೊದಲು ರಾಮನ ಜನ್ಮವನ್ನು ತಿಳಿಸಿದರು ರಾಮಾಯಣದಲ್ಲಿ. ಅದಾದ ಮೇಲೆ ಯಾರ ಜನ್ಮವನ್ನು ಹೇಳಿದರು? ಭರತನ ಜನ್ಮವನ್ನು ಹೇಳಿದರು. ಅದಾದ ಮೇಲೆ ಯಾರ ಜನ್ಮವನ್ನು ಹೇಳಿದರು ಅಂದರೆ ಲಕ್ಷ್ಮಣ ಶತ್ರುಘ್ನನ ಜನ್ಮವನ್ನು ಹೇಳಿದರು. ಅಲ್ಲಿ ದ್ವಿವಚನ ಪ್ರಯೋಗ ಮಾಡಿದರು. ಸೌಮಿತ್ರೀ ಅಂತ ದೀರ್ಘ ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಬರೆದರು ಯುಗಲೌ ಅಂತ.
ಅಂದರೆ ಹೀಗೆ ಅಂತ. ಅದು ದ್ವಿವಚನ ಮಾಡಿದ್ದೆ ಯಾಕೆ ಅಂತ ಕೇಳಿದರೆ ನನಗನ್ನಿಸೋ ಪ್ರಕಾರ ಈಕೆಯಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದರು ಅಷ್ಟೇ ಅರ್ಥ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಅವರು ಟ್ವಿನ್ಸ್ ಅಲ್ಲ ಅಂತ ಹೇಳೋದಕ್ಕೆ ಅಲ್ಲಿ ನೇರವಾಗಿ ಒಂದು ಶಬ್ದವನ್ನು ಅವರು ಬಳಸ್ತಾರೆ, ಪೃಥಕ್ ಅಂತ. ಪೃಥಕ್ ಅಂದರೆ ಸಪರೇಟ್ ಆಗಿ ಅಂತ. ಸಾಕು ನಮಗಿಷ್ಟು ವಿವರಣೆಗೆ ಅಂತ. ಹೀಗೆ ರಾಮನ ಜನನವನ್ನು ಹೇಳಿ ಅನಂತರ ಭರತನ ಜನನವನ್ನು ತಿಳಿಸಿ ಕೊನೆಯಲ್ಲಿ ಲಕ್ಷ್ಮಣ ಶತ್ರುಘ್ನ ಬಗ್ಗೆ ಹೇಳ್ತಾರೆ. ಸಾಲದ್ದಕ್ಕೇನಾಯಿತು, ಲಕ್ಷ್ಮಣನಿಗೂ ಶತ್ರುಘ್ನವು ನಕ್ಷತ್ರವೂ ಸಹ ಒಂದೇ ಆಗೋಯಿತು. ಹಾಗಾಗಿ ಒಂದು ರೀತಿಯ ಸಂಶಯಕ್ಕೆ ಅಲ್ಲಿ ಹೆಚ್ಚು ಪುಷ್ಟಿ ಸಿಕ್ಕಂತೆ ಆಯಿತು. ಆದರೆ ಒಂದು ನಾವು ನೆನಪಿಟ್ಕೊಳ್ಬೇಕು, ಒಂದೇ ನಕ್ಷತ್ರ ಆದವರೆಲ್ಲರೂ ಸಹ ಟ್ವಿನ್ಸ್ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇಲ್ಲಿ ನನ್ನ ವೈಯಕ್ತಿಕ ವಿಷಯವೊಂದನ್ನು ಹೇಳಿಬಿಡ್ತೇನೆ. ನನ್ನ ಅಕ್ಕ ಯಾವ ನಕ್ಷತ್ರದಲ್ಲಿ ಯಾವ ವಾರದಲ್ಲಿ ಹುಟ್ಟಿದಳೋ, ನನ್ನ ಅಣ್ಣನೂ ಸಹ ಅದೇ ನಕ್ಷತ್ರ ಅದೇ ವಾರದಲ್ಲಿ ಹುಟ್ಟಿದವರು. ಆದರೆ ಇಬ್ಬರಿಗೂ ವಯಸ್ಸು ಸುಮಾರು ಮಧ್ಯೆಯಲ್ಲಿ 5 ವರ್ಷದ ಅಂತರ. ಸಮಾನ ನಕ್ಷತ್ರ ಸಮಾನ ವಾರ, ಟ್ವಿನ್ಸ್ ಅಂತ ಹೇಳ್ತೀರಾ? ಲೋಕದಲ್ಲಿ ಇಂಥದ್ದು ಬೇಕಷ್ಟು ಸಿಗ್ತದೆ. ಆದ್ದರಿಂದ ಹೀಗೆ ಜನರಿಗೆ ಒಂದು ರೀತಿಯ ಏನಾಯಿತು, ಈ ರೀತಿಯಾಗಿ ವಿಚಾರ ಮಾಡೋದಕ್ಕೆ ಅವಕಾಶ ಸಿಕ್ತು. ಪುನರ್ವಸುವಿನಲ್ಲಿ ರಾಮ, ಪುಷ್ಯ, ಭರತ ಮತ್ತು ಆಶ್ಲೇಷದಲ್ಲಿ ಲಕ್ಷ್ಮಣ ಶತ್ರುಘ್ನ. ಸ್ವಾರಸ್ಯ ಅಂದರೆ ಇಲ್ಲಿ ನೋಡಬೇಕು, ಒಂದು ದಿನ ಅಂತರದಲ್ಲಿ ಕ್ರಮವಾಗಿ ಹುಟ್ಟಿದರು ಅಂತ ಎಲ್ಲೂ ಶಬ್ದ ಇಲ್ಲ ಒಂದು. ಆದರೆ ಇದನ್ನು ಹೇಳದೆ ಇದ್ದಿದ್ದರಿಂದಲೇ ನನ್ನ ವಾದಕ್ಕೆ ಹೆಚ್ಚು ಪುಷ್ಟಿ. ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಅಂತ ಕ್ರಮವಾಗಿ ಹುಟ್ಟಿದವರು ಅಂತ ಶಬ್ದ ಅಲ್ಲಿ ಇಲ್ಲ. ಅಲ್ಲಿ ಅಂದರೆ ಒಂದು ದಿನಗಳ ನಂತರ ಇನ್ನೊಂದು ದಿನದಲ್ಲಿ ಹುಟ್ಟಿದಂಥವ್ರು ಅಂತ ಶಬ್ದ ಇಲ್ಲ. ಅವರು ಹೇಳುವ ಕ್ರಮ ಹೇಗೆ ಅಂದರೆ ಪುಷ್ಯೇ ಜಾತಸ್ತು ಭರತಃ. ರಾಮನನ್ನು ಬಿಟ್ಬಿಡಿ, ಭರತ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ, ಮೀನಲಗ್ನೇ ಪ್ರಸನ್ನಧೀಹಿ, ಮತ್ತು ಮೀನಲಗ್ನದಲ್ಲಿ ಭರತ ಹುಟ್ಟಿದವನು. ಸರ್ಪೇ ಜಾತವತು ಸೌಮಿತ್ರೀ, ಇದೇ ಸೊಡಕಾದದ್ದು ಇಲ್ಲಿ. ಸರ್ಪ ಅಂದರೆ ಸರ್ಪ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಅಂತ ಅರ್ಥ. ಅದರೊಳಗೆ ಸೌಮಿತ್ರೀ, ಸುಮಿತ್ರೆಯ ಪುತ್ರರು ಹುಟ್ಟಿದರು. ಸಮಾನ ನಕ್ಷತ್ರ ಆಗಿರಬಹುದು. ಸಮಾನ ನಕ್ಷತ್ರ ಆದ ಮಾತ್ರಕ್ಕೆ ಒಂದೇ ದಿವಸವೇ ಹುಟ್ಟಬೇಕು ಅಂತ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಮಾತಿನಲ್ಲಿ ಮೇಲೆ ಹೇಳಿದ ಹಾಗೆ ಸಂಶಯಕ್ಕೆ ಅವಕಾಶ ಉಂಟು. ಆದರೆ ವಾಲ್ಮೀಕಿ ಮುನಿಗಳು ತಮ್ಮ ಮೂಲ ಶ್ಲೋಕದಲ್ಲಿ ಹೇಳ್ತಾರೆ, ರಾಜ್ಞ ಪುತ್ರಾಹ ಮಹಾತ್ಮಾನಃ ಚತ್ವಾರಃ ಜಜ್ಞಿರೇ ಪೃಥಕ್. ಸ್ವಲ್ಪ ಸಂಸ್ಕೃತ ಬಂದವರಿಗೆ ಅರ್ಥ ಆಗ್ತದೆ. ಪೃಥಕ್ ಅಂದರೆ ಏನು? ಬೇರೆ ಬೇರೆಯಾಗಿ 4 ಜನ ಮಕ್ಕಳು ಹುಟ್ಟಿದರು ಅಂತ. ಇದಕ್ಕೂ ವ್ಯಾಖ್ಯಾನಕಾರ ಅರ್ಥ ಬರೀತಾರೆ. ಪೃಥಕ್ ಅಂದರೆ ಒಬ್ಬೊಬ್ಬರ ಗುಣ ಸ್ವಭಾವವು ಬೇರೆ ಬೇರೆ ಆಗಿತ್ತು, ಹಾಗಾಗಿ ಪೃಥಕ್ ಅಂತ ಬರೆದಿದ್ದಾನೆ ಅಂತ. ನನ್ನೊಂದು ಪ್ರಶ್ನೆ ಉಂಟು ಅದಕ್ಕೆ. ದೇಹ ಬೇರೆ ಆಯಿತು ಅಂದರೆ ಮನಸ್ಸು ಬೇರೆ ಆಗುತ್ತೆ, ಮನಸ್ಸು ಬೇರೆ ಆಯಿತು ಅಂದಮೇಲೆ ವಿಚಾರವು ಬೇರೆ ಆಗೇ ಆಗುತ್ತೆ ಅಲ್ವಾ? ಹಾಗಾಗಿ ಅದನ್ನು ಹೇಳುವ ಅವಶ್ಯಕತೆ ಇರಲಿಲ್ವೇನೋ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಹಾಗಿದ್ದರೆ ಲಕ್ಷ್ಮಣನೇ ಹಿರಿಯ ಅನ್ನೋದಕ್ಕೆ ರಾಮಾಯಣದಲ್ಲಿ ಸಿಗುವಂಥ ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಂಬರ್ 1, ಪಾಯಸ ಪ್ರಕರಣ. ಮೂಲಕ್ಕೆ ಹೋಗೋಣ. ಆ ಪಾಯಸ ಪ್ರಕರಣ ಬಿಡ್ಲಿಕ್ಕಾಗಲ್ಲ, ಯಾಕಂದರೆ ಅದಷ್ಟು ಸಿಹಿ ಅದು ಅಂತ. ಕೌಸಲ್ಯಗೆ ಕೊಟ್ಟ ಮೊದಲು ರಾಮ ಹುಟ್ಟಿದ. ನೆಕ್ಸ್ಟ್ ಯಾರಿಗೆ ಕೊಟ್ಟ? ಸುಮಿತ್ರೆಗೆ ಕೊಟ್ಟ, ಹೌದು ತಾನೇ? ಅದರಿಂದ ಲಕ್ಷ್ಮಣ ಹುಟ್ಟಿದ. ನೆಕ್ಸ್ಟ್ ಯಾರಿಗೆ ಕೊಟ್ಟ? ಭರತನಿಗೆ ಕೊಟ್ಟ, ಕೈಕೇಯಿಗೆ ಕೊಟ್ಟ, ಭರತ ಹುಟ್ಟಿದ. ನೆಕ್ಸ್ಟ್ ಮತ್ತೆ ಯಾರಿಗೆ ಕೊಟ್ಟ? ಲಕ್ಷ್ಮಣ ಮತ್ತು ಶತ್ರುಘ್ನ ಮಧ್ಯೆಯಲ್ಲಿ ಯಾರು ಬಂದರು? ಈಗ ಭರತ ಬಂದ. ಹೌದು ತಾನೇ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ರಾಮಾಯಣದಲ್ಲಿ ಇದಕ್ಕೆ ಪುಷ್ಟಿ ಸಿಗ್ತದೆ. ಇದು ಒಂದು. ಪಾಯಸ ಪ್ರಕರಣದಲ್ಲಿ ಕ್ರಮ ಹೀಗೆ ಇದೆ. ಆದ್ದರಿಂದ ಲಕ್ಷ್ಮಣ ರಾಮನಾದ ಮೇಲೆ ಭರತನಿಗಿಂತ ಮೊದಲು ಹುಟ್ಟಿದವನು. ಇದು ಒಂದು ಅಂಶ. ಎರಡನೇದು, ಮದುವೆ ಸಂದರ್ಭ ನೋಡಬೇಕು ನೀವು. ಪ್ರಾಯಶಃ ನೀವು ಅವ್ರ ಮದುವೆ ಹೋಗಲಿಲ್ಲ ಅಂತ ಕಾಣುತ್ತೆ, ಹಂಗಾಗಿ ಗೊತ್ತಿಲ್ಲ ಯಾರಿಗೂ ಸಹ. ರಾಮನ ಆದ ಮೇಲೆ ಜನಕ ಲಕ್ಷ್ಮಣನನ್ನು ಕರೀತಾನೆ. ಅವನು ಹಿರಿಯನಾಗಿದ್ದ ಪಕ್ಷದಲ್ಲಿ ಅವನೇ ಕರಿಬೇಕಿತ್ತಲ್ವಾ? ಯಾರು? ಭರತ ಹಿರಿಯನಾಗಿದ್ದರೆ ಯಾರನ್ನು ಕರಿಬೇಕಿತ್ತು? ಭರತನನ್ನು ಕರಿಬೇಕಿತ್ತು. ರಾಮನ ಆದ ಮೇಲೆ ಭರತನೇ ಆದದ್ದಿದ್ದರೆ ಭರತನನ್ನು ಕರಿಬೇಕಿತ್ತು. ಭರತನನ್ನು ಕರೀಲಿಲ್ಲ. ಯಾರನ್ನು ಕರೆದ? ಲಕ್ಷ್ಮಣನನ್ನು ಕರೆದ. ಹೇಳ್ತಾನೆ, ನನ್ನ ಔರಸ ಪುತ್ರಿಯನ್ನು ನೀನು ಪಾಣಿಗ್ರಹಣ ಮಾಡು.
ಅಂತ ಆರ್ಡರ್ ಹೇಗಿದೆ ನೋಡಿ. ಅದು ಆದ ಮೇಲೆ ಮೂರನೇ ಜಾಗದಲ್ಲಿ ಯಾರು ಬರ್ತಾರೆ? ಭರತ ಬರ್ತಾನೆ. ಅದು ಆದ ಮೇಲೆ ನಾಲ್ಕನೇ ಜಾಗದಲ್ಲಿ ಶತ್ರುಘ್ನ ಬರ್ತಾನೆ. ಲಕ್ಷ್ಮಣನಿಗೆ ಊರ್ಮಿಳೆಯೊಂದಿಗೆ ವಿವಾಹ ಆದ ಮೇಲೆ ಭರತನಿಗೆ ಆ ವಿವಾಹ ಆಯಿತು ಅನ್ನೋದನ್ನು ಬಾಲಕಾಂಡ ನೇರವಾಗಿ ತಿಳಿಸುತ್ತೆ. ನೆಕ್ಸ್ಟ್ ನನ್ನ ಮಾತಿಗೆ ಮೂರನೆಯ ಪುಷ್ಟಿ. ಕಾಡಿನಿಂದ ರಾಮನನ್ನು ಕರೆತರೋದಕ್ಕೆ ಚಿತ್ರಕೂಟಕ್ಕೆ ಹೊರಟ ಭರತ ಹೇಳ್ತಾನೆ, ಯದಿತು ಆರ್ಯಂ ನ ಶಕ್ಷ್ಯಾಮಿ ವಿನಿವರ್ತಯಿತು ವನಾತ್ ವನೇ ತತ್ರೈವ ವತ್ಸ್ಯಾಮಿ ಯಥಾ ಆರ್ಯೋ ಲಕ್ಷ್ಮಣಸ್ತಥಾ. ಇದು ಮೂಲ ಶ್ಲೋಕವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ನಾನು ರಾಮನನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೇನೆ. ಅಕಸ್ಮಾತ್ತಾಗಿ ರಾಮ ವಾಪಸ್ ಹಿಂತಿರುಗಿ ಬರೋದಕ್ಕೆ ಇಷ್ಟಪಡದೇ ಇದ್ದ ಪಕ್ಷದಲ್ಲಿ ಆಗ ವನೇ ತತ್ರೈವ ವತ್ಸ್ಯಾಮಿ, ನಾನು ಕಾಡಿನಲ್ಲಿಯೇ ವಾಸ ಮಾಡ್ತೇನೆ. ಹೇಗೆ ಅಂತಂದರೆ ಯಥಾ ಆರ್ಯೋ ಲಕ್ಷ್ಮಣಸ್ತಥ, ಹೇಗೆ ಆರ್ಯನಾದ ಲಕ್ಷ್ಮಣನು ವಾಸ ಮಾಡ್ತಾನೋ ಅಣ್ಣನ ಜೊತೆಗೆ ಹಾಗೆ. ಸಂಸ್ಕೃತದಲ್ಲಿ ಆರ್ಯ ಎನ್ನುವ ಶಬ್ದವನ್ನು ಯಾವಾಗಲೂ ಯಾರಿಗೆ ಬಳಸೋದು? ತನಗಿಂತ ಹಿರಿಯರಾದವರಿಗೇನೇ ಬಳಸೋದು. ಇವತ್ತಿನ ತರಹ ಕಂಡವರಿಗೆಲ್ಲ ಅಂಕಲ್ ಅಂತ ಹೇಳೋದು ಬಂದಿರಲಿಲ್ಲ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ತೀರಾ ದೊಡ್ಡವರು ಸಹ ಸ್ಕೂಲಿಗೆ ಹೋಗೋ ಮಕ್ಕಳನ್ನು ಅಂಕಲ್ ಸ್ಕೂಲಿಗೆ ಹೊರಟ್ಬಿಟ್ರಾ ಅಂತ ಕೇಳೋದು ಅದು ಇಂದು. ಆದರೆ ಸಂಸ್ಕೃತ ಭಾಷೆಯಲ್ಲಿ ಹಾಗಿಲ್ಲ, ಹಿರಿಯರಾದವರಿಗೆ ಮಾತ್ರ ಆರ್ಯೇ ಅಂತ. ಹಾಗಾಗಿ ಯಥಾ ಆರ್ಯೋ ಲಕ್ಷ್ಮಣಸ್ತಥಾ, ಆರ್ಯನಾದ, ನನಗಿಂತ ಹಿರಿಯನಾದ, ನನಗೆ ಪೂಜ್ಯನಾದಂತಹ, ಇದಕ್ಕೂ ವ್ಯಾಖ್ಯಾನಕಾರ ಬರುತ್ತೆ. ಏನೇನು ಗೊತ್ತಾ? ಲಕ್ಷ್ಮಣ ರಾಮನ ಜೊತೆಗೆ ಇದ್ದದ್ರಿಂದ ಅವನು ಕಿರಿಯನಾದರೂ ಸಹ ಪೂಜ್ಯನಾದ. ನನಗಿದು ನೋಡುವ ಯಾಕೋ ನಗು ಬರ್ತದೆ. ಯಾಕೆ ಈ ಅವರು ಟ್ವಿನ್ಸ್ ಅಂತ ಯಾಕೆ ಇವರು ಹಠ ಹಿಡಿದಿದ್ದಾರೋ ನಂಗೆ ಗೊತ್ತಾಗ್ತಾ ಇಲ್ಲ ಈಗ ಅಂತ. ಸ್ಪಷ್ಟವಾಗಿ ಉಂಟು ಇಲ್ಲಿ ಹೀಗೆ ಅಂತ. ಅದಾದ ಮೇಲೆ ನೆಕ್ಸ್ಟ್ ಅಂದರೆ ಕಾಡಿನಲ್ಲಿ ಕರ್ಕೊಂಡು ಬರ್ತೇನೆ ಅಂತ ಹೇಳುವಾಗ ಅವನು ಒಪ್ಪದೇ ಇದ್ದರೆ ನಾನು ಹೀಗೆ ಮಾಡ್ತೇನೆ ಅಂತ ಅವನ ಅಣ್ಣ ಅನ್ನೋದನ್ನು ಅವನು ತನ್ನ ಮಾತಿನ ಮೂಲಕ ತಿಳಿಸಿದ. ಅದಾದಮೇಲೆ 4ನೇ ಪಾಯಿಂಟ್ಸ್. 14 ವರ್ಷ ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದಾಗ ಭರತ ಸ್ವಾಗತಿಸಿದ. ತಥೋ ಲಕ್ಷ್ಮಣಮಾಸಾದ್ಯ ವೈದೇಹಿಂಚ ಪರಂತಪಃ ಅಭ್ಯವಾದಯತ ಪ್ರೀತಃ ಭರತೋ ನಾಮ ಚಾಬ್ರವೀತ್. ರಾಮನಿಗೆ ನಮಸ್ಕಾರ ಮಾಡಿದ್ದಾನೆ. ಅದಾದ ಮೇಲೆ ಸೀತೆಗೆ ನಮಸ್ಕಾರ ಮಾಡಿದ್ದಾನೆ. ಅದಾದ ಮೇಲೆ ಹೋಗಿ ಯಾರ ಕಾಲಿಗೆ ಬಿದ್ದಿದ್ದಾನೆ? ಲಕ್ಷ್ಮಣನ ಕಾಲಿಗೆ ಬಿದ್ದಿದ್ದಾನೆ ಭರತ. ನಮಸ್ಕಾರ ಮಾಡೋದು ನಮಗಿಂತ ಹಿರಿಯರಿಗ ನಮಗಿಂತ ಕಿರಿಯರಿಗ? ನೀವು ಹೇಳಬೇಕು ಇದಕ್ಕೆ ಉತ್ತರನ. ಹೌದು ತಾನೇ? ಹಾಗಾಗಿ ಲಕ್ಷ್ಮಣ ತನಗಿಂತ ಹಿರಿಯನಾಗಿರದೇ ಇದ್ದರೆ ಭರತ ಹೋಗಿ ಯಾಕೆ ಅವನಿಗೆ ಪಾದಾಭಿವಂದನೆ ಮಾಡ್ತಿದ್ದ? ಹಾಗಾಗಿ ಭರತ ಅವನಿಗೆ ನಮಸ್ಕಾರ ಮಾಡಿದ್ರಿಂದಲೇ ಗೊತ್ತಾಗತ್ತೆ ಆತ ಏನಾಗಿದ್ದಾನೆ? ಭರತನಿಗಿಂತ ಹಿರಿಯನಾಗಿದ್ದಾನೆ. ಇದು 4ನೇ ಪಾಯಿಂಟ್ಸ್. ಎಲ್ಲವನ್ನೂ ಸಹ ಪಕ್ಕಕ್ಕಿಟ್ಬಿಡೋಣ್ರಿ. ಮುಂದೆ ರಾಮನೇ ಒಂದು ಮಾತನ್ನು ಹೇಳ್ತಾನೆ. ಯಾವಾಗ? ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಯುವರಾಜನಾಗುವಂತೆ ರಾಮ ಯಾರಿಗೆ ಹೇಳಬೇಕು? ತಾನು ಆದಮೇಲೆ ತನಗಿಂತ ನೆಕ್ಸ್ಟ್ ಯಾರು ಇದ್ದಾನೋ ಸೀನಿಯರ್ ಅಂದರೆ ಅವರೊಳಗೆ ನನಗಿಂತ ಜೂನಿಯರ್, ಆ 3ರಲ್ಲಿ ಸೀನಿಯರ್ ಅವರು ಅವನು ಕರಿಬೇಕು. ಆದರೆ ರಾಮ ಏನು ಮಾಡಿದ ನೋಡಿ ಇಲ್ಲಿ. ಸರ್ವಾತ್ಮನ ಪರ್ಯನುನೀಯಮಾನಃ, ಲಕ್ಷ್ಮಣನನ್ನು ಕರೆದಿದ್ದಾನೆ. ಲಕ್ಷ್ಮಣ ಬಾ, ಯುವರಾಜ ಪಟ್ಟವನ್ನು ನೀನು ಒಪ್ಪಿಕೋ, ಸ್ವೀಕರಿಸು ಅಂತ. ಆದರೆ ಲಕ್ಷ್ಮಣ ಏನು ಮಾಡಿದ? ಸರ್ವಾತ್ಮನ, ನನಗೆ ಬೇಡ, ನನಗೆ ಬೇಡ, ನನಗೆ ಬೇಕಾದದ್ದು ನಿನ್ನ ಸೇವೆಯೊಂದೇ. ಯದಾನ ಸೌಮಿತ್ರಿ ರೂಪೈತಿ ಯೋಗಂ, ಹೀಗೆ ಲಕ್ಷ್ಮಣ ಪಟ್ಟು ಹಿಡಿದಾಗ ನಿಯುಜ್ಯಮಾನೋಪಿತ ಯೌವರಾಜ್ಯೇ, ಅವನೇ ಯೌವರಾಜ್ಯಕ್ಕೆ ಅರ್ಹನಾಗಿದ್ದ, ಯೋಗ್ಯನಾಗಿದ್ದ, ಅವನೇ ಎಲ್ಲ ದೃಷ್ಟಿಯಲ್ಲೂ ಸಹ ಅಧಿಕಾರಿ ಆಗಿದ್ರು ಸಹ. ತಥೋ ಅಭ್ಯಷಿಂಚದ್ ಭರತಂ ಮಹಾತ್ಮ. ಇನ್ನು ಅವನು ಆಗೋದೇ ಇಲ್ಲ ಅಂತ ಆದಮೇಲೆ ನೆಕ್ಸ್ಟ್ ಸೀನಿಯಾರಿಟಿ ಯಾರಿಗೆ? ಭರತನಿಗೆ. ಹಾಗಾಗಿ
ಭರತನನ್ನು ಕರೆದು ಅವನಿಗೆ ಯುವರಾಜ ಪಟ್ಟವನ್ನು ರಾಮ ಕಟ್ಟಿದ. ಎಲ್ಲ ಏನು ಹೇಳ್ತದೆ? 4-5 ಪಾಯಿಂಟ್ಸನ್ನು ನಿಮ್ಮ ಮುಂದಿರಿಸಿದ್ದೇನೆ. ಇದೆಲ್ಲೋದು ಮೂಲ ರಾಮಾಯಣದಲ್ಲೇ ಇರೋದು ಹೀಗೇನೆ. ಆದರೂ ನಮ್ಮಲ್ಲಿ ಏನೋ ಒಂದು ಕೆಲವು ಜನರಿಗೆ ಲಕ್ಷ್ಮಣ ಶತ್ರುಘ್ನ ಟ್ವಿನ್ಸ್ ಹೇಳಿದರೆ ಖುಷಿ, ಮತ್ತು ಭರತ ಲಕ್ಷ್ಮಣನಿಗಿಂತ ಹಿರಿಯ ಹೇಳಿದ ಖುಷಿ. ಇಷ್ಟರ ಮೇಲೆ ಅವರೊಂದು ಸಮರ್ಥನೆ ವಾಕ್ಯವನ್ನು ಕೊಡ್ತಾರೆ. ಏನು ಅಂತಂದರೆ ಅಲ್ಲಲ್ಲಿ ಏನುಂಟು ಕೇಳಿದರೆ ಲಕ್ಷ್ಮಣನ ಬಗ್ಗೆ ಭರತಾನುಜ ಅಂತ ಶಬ್ದ ಉಂಟು, ರಾಮಾಯಣದಲ್ಲೇ ಉಂಟಿದ್ದು. ಭರತಾನುಜ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಭರತನ ಅನುಜ ಅಂತ ಅರ್ಥ. ಷಷ್ಠಿ ತತ್ಪುರುಷ ಸಮಾಸ ಮಾಡಿದರೆ ಅದೇ ಅರ್ಥ, ಕರೆಕ್ಟ್ ಅವ್ರು ಹೇಳೋದು. ಆದರೆ ಹಾಗೆ ಮಾಡಬೇಕು ಅಂತ ಎಲ್ಲರಿಗೂ ಉಂಟರು. ಬಹುವ್ರೀಹಿ ಸಮಾಸ ಮಾಡಿದರೆ ಭರತಃ ಅನುಜ ಯಸ್ಯ ಸಹ. ಯಾವನಿಗೆ ಭರತನೇ ತಮ್ಮನೋ ಅವನು ಭರತಾನುಜ ಅಂದರೆ ಭರತನ ಅಣ್ಣ ಅಂತ. ನೋಡಿ ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ ಹೇಗುಂಟು ಅಂತ. ನಾನು ಮೊದಲನೇ ದಿವಸ ಹೇಳಿದ್ದೇನೆ, ಸಮಸ್ಯೆಯನ್ನು ಒಡ್ಡೋದು, ನಮ್ಮನ್ನು ತಳ್ಳೋದು, ತಲೆ ಬಿಸಿ ಮಾಡ್ಕೊ ನೀನು, ನಾ ಪಕ್ಕದಲ್ಲಿ ನಿಂತಿರ್ತೇನೆ ಅಂತ ಹೇಳೋದು, ಅದು ಅವರ ಸ್ವಭಾವ. ಹಾಗಾಗಿ ಭರತಾನುಜ ಅನ್ನೋ ಈ ಶಬ್ದ ಮಾತ್ರದಿಂದ ಲಕ್ಷ್ಮಣ ಕಿರಿಯ ಭರತ ಹಿರಿಯ ಅಂತ ತೀರ್ಮಾನ ಆಗೋದಿಲ್ಲ. ಯಾಕೆ ಅಂದರೆ ಅದು ಭರತನ ಕಡೆಗೂ ವಾಲತ್ತೆ, ಲಕ್ಷ್ಮಣನ ಕಡೆಗೂ ವಾಲತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಅಣ್ಣನೇ ಆಗಿದ್ದರೂ ಸಹ ಲಕ್ಷ್ಮಣ ಒಪ್ಪದೇ ಇರಲಿಕ್ಕೆ 3 ಕಾರಣಗಳನ್ನು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಕಟ್ತಾರೆ ಹಿರಿಯರು. ಏನು ಅಂದರೆ, ಒಂದು ಕಾರಣ ತಾಯಂದಿರ ಕ್ರಮದಂತೆ ಕೈಕೇಯಿ ಎರಡನೇ ಅವಳು. ಅದಾದಮೇಲೆ ಕೈಕೇಯಿ ತನ್ನ ಮಗ ರಾಜನಾಗಬೇಕು ಅಂತ ಬಯಸಿದ್ದಳು, ಹೌದು ತಾನೆ. ಮತ್ತು ಕೊನೆಗೆ ಈಗಾಗಲೇ ಭರತ ರಾಮನ ಪ್ರತಿನಿಧಿಯಾಗಿ 14 ವರ್ಷಗಳ ಕಾಲ ಏನಾಗಿದ್ದ ಅಲ್ಲಿ ಆತ ಇದ್ದ ನಂದಿಗ್ರಾಮದಲ್ಲಿ. ಯುವರಾಜನಾದರೂ ಸಹ ಆಗಲಿ, ರಾಜ್ಯದ ಕೆಲಸ ನಿರ್ವಹಿಸಲಿ ಎನ್ನುವ ದೃಷ್ಟಿಯಿಂದ ಅದು ಹಾಗೆ ಕೊನೆಗೆ ಭರತನನ್ನು ಕರೆದು ಅಲ್ಲಿ ಅವನನ್ನು ಲಕ್ಷ್ಮಣ ಆದ ಮೇಲೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಲಾಯಿತು. ಇಷ್ಟು ಹಿನ್ನೆಲೆಯಲ್ಲಿ ರಾಮಾಯಣದಲ್ಲೇ ಸಿಗುವಂಥ ಈ ಎಲ್ಲ ಪುಷ್ಟಿ ವಾಕ್ಯಗಳನ್ನು ನೋಡ್ತಾ ಹೋದಾಗ ಈ 4 ಜನರಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಪ್ರಾಯಶಃ ಈ ಹಿನ್ನೆಲೆಯಲ್ಲೇ ಇದನ್ನು ಹೇಳುವ ಕ್ರಮವೂ ಸಹ ಹಾಗೆ ಬಂದಿದೆಯೇನೋ ಅಂತ ಅನಿಸುತ್ತೆ. ಏನಿದ್ರೂ ಸಹ ಲಕ್ಷ್ಮಣ ಶತ್ರುಘ್ನ ಯುಗಳರು ಅನ್ನೋದಕ್ಕೆ ಎಲ್ಲೋ ಒಂದು ಕಡೆಗೆ ಪುಷ್ಟಿ ನೀಡುವಂಥ ವಾಕ್ಯಗಳ ಸಂಖ್ಯೆ ಅಷ್ಟಾಗಿ ಸಿಗುವುದಿಲ್ಲ. ಒಂದು ವ್ಯಾಖ್ಯಾನಕಾರಲ್ಲ ಇವರು ಟಿಪ್ಪಣಿಯೆಲ್ಲ ಬರೆದಿದ್ದಾರೆ ಭಾಳಷ್ಟು ಜನ ಹೀಗೆ ಅಂತ, ಅವರಿಬ್ಬರು ಟ್ವಿನ್ಸು ಯುಗಳರು ಹೀಗೆ ಅಂತ ಹೇಳ್ಕೊಂಡು. ಹಾಗೆಯೇ ಭರತ ಅವನು ಎರಡನೇವನಂತ ಹೇಳೋದಕ್ಕೂ ಸಹ ಮೂಲ ರಾಮಾಯಣದಲ್ಲಿ ನಮಗೆ ನೇರ ವಾಕ್ಯ ಸಿಗುವುದಿಲ್ಲ. ವಾಲ್ಮೀಕಿ ಮುನಿಗಳು ಅಲ್ಲೇ ಪಾಯಸ ಪ್ರಕರಣ ಆದಮೇಲೆ ಮುಂದೆ ಚತ್ವಾರಹ ಜಜ್ಞರೇ ಪೃಥಕ್ ಅಂತ ಹೇಳಿದ್ರಿಂದಲೇ ನಮಗೆ ಸಾಕಷ್ಟು ವಿಚಾರಗಳು ಅಲ್ಲಿಂದ ಸಿಗ್ತವೆ. ಇಷ್ಟು ಹಿನ್ನೆಲೆಯಲ್ಲಿ ಈ 3 ಪಾತ್ರ ಪರಿಚಯ ಮಾಡಿ ಆದ ಮೇಲೆ 3ರಲ್ಲಿ ಎರಡನೇವನು ಯಾರು ಮತ್ತು 3ನೇವನು ಯಾರು ಎನ್ನುವಂಥದ್ದನ್ನು ಹೇಳಬೇಕಾಗಿತ್ತು. ಏಕೆಂದರೆ ನನ್ನ ಉದ್ದೇಶ ಬರೀ ಪಾತ್ರವನ್ನು ಪರಿಚಯಿಸುವಂದರೆ ಮಕ್ಕಿ ಅಷ್ಟೇ ಹೇಳೋದಲ್ಲ, ಅದ್ರ ಬಗ್ಗೆ ಒಂದಿಷ್ಟು ವಿಚಾರವೂ ಆಗಬೇಕು. ಯಾಕೆಂದರೆ ಆಗ ನಮ್ಮ ಮನಸ್ಸಿನಲ್ಲಿ ನಿಲ್ತದೆ, ಹೀಗೀಗೆ ಈ ಪಾತ್ರವನ್ನು ಸಮರ್ಥಿಸೋದಕ್ಕೆ ಬೇಕಾದಂತಹ ಬಲವಾದಂತಹ ಅಂಶಗಳು ಇವೆ, ಹಾಗಾಗಿ ಇದಕ್ಕಿಷ್ಟು ಮೆರಿಟ್ಟು ಅಂತ ತೀರ್ಮಾನ ಆಗತ್ತೆ ಎನ್ನುವ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಇರಿಸಿದ್ದೇನೆ. ಇದಾದ ಮೇಲೆ ವಾಸ್ತವಿಕವಾಗಿ ಯಾವ ಪಾತ್ರವನ್ನು ತೆಗೆದುಕೊಳ್ಬೇಕು ಅಂತ ನಾನು ಮಾಡಿದ್ದಕ್ಕಿಂತ ನನ್ನ ಶ್ರೋತೃಗಳು ಮಾಡ್ತಾ ಇರೋದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಮುಂದೆ ಯಾರ ಪಾತ್ರ ರಾಮ ಯಾವಾಗ ಬರ್ತಾನೆ ಅಂತ. ಆದಷ್ಟು ಬೇಗ ರಾಮನನ್ನು ಕರ್ಕೊಂಡು ಬರಬೇಕು ಅನ್ನೋಂಥ ಆಸೆ ನನಗೂ ಉಂಟು. ಆದರೆ ರಾಮನ ಪಾತ್ರ ಕೇಳಿ ಆದಮೇಲೆ ಶ್ರೋತೃಗಳು ಕೇಳಿ ಆಯ್ತಲ್ಲ, ಇನ್ನು ಯಾರ ಪಾತ್ರ ಅದು ಕೇಳಿರೆಷ್ಟು ಬಿಟ್ಟರೆಷ್ಟು ಅಂತ ಆಮೇಲೆ ನಾನು ಮತ್ತು ಪೂಜ್ಯ ಶ್ರೀಗಳು ಇಬ್ಬರೇ ಆಗಿಬಿಟ್ರೆ ಕಷ್ಟ ಅನ್ನೋ ದೃಷ್ಟಿಯಿಂದ ರಾಮ ಬರುವುದನ್ನು ನಾನು ಸ್ವಲ್ಪ ತಡ ಮಾಡ್ತಾ ಇದ್ದೇನೆ. ಹಾಗಾಗಿ ರಾಮ ಬರುವುದಕ್ಕಿಂತ ಮೊದಲು ಸೀತಾಮಾತೆ ಬರಬೇಕು. ಏಕೆಂದರೆ ನಾವು ಹೇಳೋದೆಲ್ಲ ಸ್ತ್ರೀಪೂರ್ವಕವಾಗಿ ಅಲ್ಲ, ನಮ್ಮೆಲ್ಲ ದೇವರನ್ನು ನಾವು ಆರಾಧಿಸುವುದು ಲಕ್ಷ್ಮೀ ನಾರಾಯಣಾಭ್ಯಾನ್ ನಮಃ
ಶಚಿ ಪುರಂದರಾಭ್ಯಾಂ ನಮಃ, ವಾಣಿ ಹಿರಣ್ಯಗಭ್ಯಾಭ್ಯಾಂ ನಮಃ ಅಂತ ತಾನೇ ನಾವು ಹೇಳೋದು. ಹಾಗಾಗಿ ಸೀತಾರಾಮಾಭ್ಯಾಂ ನಮಃ, ಹಾಗಾಗಿ ಸೀತಾಮಾತೆ ಮೊದಲು ಬರಬೇಕು. ಅದಕ್ಕಿಂತ ಹೆಚ್ಚಿಗೆ ಆಕೆಗೆ ಕೊಡಬಾರದ ಕಷ್ಟವನ್ನು ಕೊಟ್ಟಂತಹ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಬರಬೇಕು. ಅವನ ಹೆಸರು ಮಾರೀಚ ಅಂತ. ನಮ್ಮ ಇತಿಹಾಸದಲ್ಲಿ ಇಬ್ಬರು ಸೋದರ ಮಾವಂದಿರು ಬಹಳ ಪ್ರಸಿದ್ಧರಾಗಿದ್ದಾರೆ. ಒಬ್ಬ ಇವನೇ ಮಾರೀಚ, ಇನ್ನೊಬ್ಬ ಕೃಷ್ಣನ ಮಾವ ಕಂಸ. ಅವನು ಸತ್ಯ ಇಲ್ಲ ಬಿಡಿ. ಯಾಕೆ ಅಂತಂದರೆ ಮಾರೀಚನನ್ನೇನೋ ರಾಮ ಮುಗಿಸಿದ, 2 ಅವಕಾಶ ಕೊಟ್ಟು 3ನೇ ಅವಕಾಶದಲ್ಲಿ ಮುಗಿಸಿದ. ಕೃಷ್ಣ ಒಂದೇ ಏಟಿಗೆ ಅವನನ್ನು ಮುಗಿಸಿದ. ಅದು ಇವತ್ತಿಗೂ ಸಹ ಕಂಸ ಎನ್ನುವನು ದೇಹ ಬಿಟ್ಟರೂ ಸಹ ನಮ್ಮ ಸಾಹಿತ್ಯ ಶಾಸ್ತ್ರದಲ್ಲಿ ಅವನು ಬದುಕಿಬಿಟ್ಟಿದ್ದಾನೆ. ಬ್ರಿಕೇಟ್ ಅನ್ನೋದಕ್ಕೆ ಇವತ್ತಿಗೂ ಸಹ ನಾವು ಕರೆಯೋದೇನ್ರಿ? ಕಂಸ ಅಂತ. ಹಾಗಾಗಿ ಆ ಕಂಸ ಏನಾಗಿದ್ದಾನೆ, ಅವನಿನ್ನೂ ಸಹ ಬದುಕಿದ್ದಾನೆ ಹೀಗೆ ಅಂತ. ನಾನು ಅವನನ್ನು ಮರೆಯೋದಿಲ್ಲ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಮಾರೀಚನ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ಬೋಣ. ಇವತ್ತು ಮುಗಿಯೋದಿಲ್ಲ, ಯಾಕೆಂದರೆ ದುಷ್ಟ್ರಾವಗಳು ಬೇಗ ಹೋಗೋದಿಲ್ಲ. ಅವ್ರು ಬಂದವರು ಇಲ್ಲೇ ಇರ್ತಾರೆ, ಸ್ವಲ್ಪ ಹೊತ್ತು ಇರಲಿ, ಆಮೇಲೆ ನೋಡೋಣ ನಾಳೆ ಏನಾಗುತ್ತೆ ಅಂತ. ಏನು ಇವನ ಪಾತ್ರೆಯಿಂದ ನಮಗೆ ಸಿಗುವಂತಹ ನೀತಿ ಪಾಠ ಏನು, ಅದರ ಎಸ್ಸೆನ್ಸ್ ಏನು, ಅದರ ಮಾರಲ್ ಏನು ಅಂತಂದರೆ ನೇರವಾಗಿ ಮಾಡಿದ ದುಸ್ಸಂಗಕ್ಕೆ ತಕ್ಕ ಫಲವನ್ನು ತನ್ನ ಕರ್ಮ ರೂಪದಿಂದ ಅನುಭವಿಸಲೇಬೇಕು ಅನ್ನೋದಕ್ಕೆ ನೇರ ಉದಾಹರಣೆ ಯಾರು? ಇದೇ ಮಾರೀಚ. ಇನ್ನೊಂದ್ಸಲ ಹೇಳ್ತೇನೆ, ಮಾಡಿದ ದುಸ್ಸಂಗಕ್ಕೆ ಕರ್ಮದ ಮೂಲಕ ಫಲವನ್ನು ನಾವು ಅನುಭವಿಸಬೇಕು. ಇದನ್ನೇ ಆಚಾರ್ಯ ಶಂಕರ ಭಗವತ್ಪಾದರು ಹೇಳೋದು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ. ಹೌದು ತಾನೆ? ಹಾಗಾಗಿ ದುಸ್ಸಂಗ ಮಾಡ್ತೀರೋ ನಿಮ್ಮ ಮನಸ್ಸು ಏನಾಗೋದಿಲ್ಲ, ಅದು ಶುದ್ಧ ಆಗುವುದಿಲ್ಲ. ಅದು ದಿನದಿಂದ ದಿನಕ್ಕೆ ಈ ಒಂಥರ ಈ ಹಿತ್ತಾಳಿ ಪಾತ್ರೆಗೆ ಕಿಲುಬು ಕಟ್ತಾ ಹೋಗ್ತದೆ. ನೀವು ಎಷ್ಟು ಹುಣಸೆಯನ್ನು ಹಾಕಿ ತಿಕ್ಕಿದ್ರೂ ಸಹ ಆ ಕಿಲುಬು ಕೆಲಸ ಮಾಡೋದಿಲ್ಲ, ಅಲ್ಲಿ ನಿರ್ಮನೂ ಕೆಲಸ ಮಾಡೋದಿಲ್ಲ, ಇನ್ನು ಯಾವುದೂ ಕೆಲಸ ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಅದು ಗಟ್ಟಿಯಾಗ್ತಾನೇ ಹೋಗ್ತದೆ. ಈಗ ಹಾಗಾಗಿ ಜೀವನದಲ್ಲಿ ನಾವು ಸಂಘ ಮಾಡಬೇಕಿದ್ರೆ ಮೊದಲು ಆಯ್ದುಕೊಳ್ಳಿ ಅಂತ ನಮಗೆ ಪಾಠ ಮಾಡ್ತಾನೆ ಮಾರೀಚ. ನನ್ನ ಹಾಗೆ ನೀವು ದುಸ್ಸಂಗ ಮಾಡಿದರೆ ನನ್ನದೇ ಗತಿ ನಿಮಗೆ. ಅದಕ್ಕೋಸ್ಕರ ದುಸ್ಸಂಗ ಮಾಡಬೇಡಿ, ಸತ್ಸಂಗ ಮಾಡಿ. ಸತ್ ಸಂಘ, ಕನ್ನಡದ ಸತ್ ಅಲ್ಲ ಅದು. ಸಂಸ್ಕೃತದಲ್ಲಿ ಸತ್ ಅನ್ನೋದಕ್ಕೆ ಅರ್ಥ ಪರಬ್ರಹ್ಮ ವಸ್ತು ಅಂತ ಅರ್ಥ. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ಅಂದರೆ ಆ ತತ್ ಸತ್ ಇವೆಲ್ಲವೂ ಸಹ ಯಾವುದನ್ನು ಹೇಳ್ತವೆ? ಬ್ರಹ್ಮವಸ್ತುವನ್ನೇ ಹೇಳ್ತವೆ. ಮತ್ತು ಓಂಕಾರ, ಇವೆಲ್ಲವೂ ಓಂಕಾರದ ಹೆಸರುಗಳು. ಆದ್ದರಿಂದ ಅಂಥ ಸತ್ಸಂಗವನ್ನು ಮಾಡಿದರೆ ನೀವು ಆ ದಾರಿಯಲ್ಲಿ ಸಿಗುವಂಥ ನಿಮ್ಮ ಚರಮ ಪರಮ ಲಕ್ಷ್ಯ ಗೋಲ್ ಏನುಂಟಲ್ಲ ಅದನ್ನು ಸೇರ್ತೀರಿ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಇನ್ನು ಸ್ವಲ್ಪ ಅಡ್ರೆಸ್ ತಗೊಳ್ಳೋಣ ಮಾರೀಚಂದ ಏನು ಅಂತ. ತಾಟಕೆ ಗೊತ್ತು, ಅವಳ ಪರಿಚಯ ತುಂಬ ಜನರಿಗುಂಟು. ಯಾಕೆಂದರೆ ಅವತ್ತು ನಮ್ಮ ದೇಶದಲ್ಲಿ ಒಬ್ಬಳೇ ಇದ್ಲು. ಇವತ್ತು ನಾನು ಮೊದಲೇ ಹೇಳಿದ್ದೇನೆ, ರಾಮಾಯಣದ ಪಾತ್ರಗಳೆಲ್ಲ ಅವು ಏನಾಗಿ ಕೇಳಿದರೆ ತಮ್ಮ ಶರೀರವನ್ನು ಕಳೆದು ಬಿಟ್ಟು ಹೋಗಿವೆ ಅವು. ಆದರೆ ಸ್ವಭಾವವನ್ನೆಲ್ಲ ನಮ್ಮ ತಲೆಮಾರಿನಲ್ಲಿ ಮತ್ತೆ ಮತ್ತೆ ಕೆಲವು ಜನರು ಒಬ್ಬೊಬ್ಬರು ಇಷ್ಟಿಷ್ಟು ಅಂತ ಇಟ್ಟು ಹೋಗ್ತಾ ಇರ್ತಾರೆ. ಹಾಗಾಗಿಯೇ ನೋಡಿ, ಕೆಲವು ಮನೆಯಲ್ಲಿ ನಮಗೆ ಕೈಕೇಯಿ ಸಿಗ್ತಾಳೆ, ಬೇಜಾರ ಮಾಡ್ಕೊಳ್ಬೇಡಿ, ಯಾಕೆಂದರೆ ಮತ್ತೆ ಪುನಃ ಒಳ್ಳೆಯವ್ರ ಹೆಸರು ಹೇಳ್ತೇನೆ. ಮತ್ತು ಕೆಲವು ಮನೆಯಲ್ಲಿ ಸುಮಿತ್ರೆ ಸಿಗ್ತಾಳೆ, ಮತ್ತು ಕೆಲವು ಮನೆಯಲ್ಲಿ ಮಂಥರೆ ಸಿಗ್ತಾಳೆ, ಇನ್ನು ಕೆಲವು ಮನೆಗಳಲ್ಲಿ ಶೂರ್ಪಣಖಿ ಸಿಗ್ತಾಳೆ, ಇನ್ನು ಕೆಲವು ಮನೆಗಳಲ್ಲಿ ತಾಟಕಿಯೂ ಸಿಗ್ತಾಳೆ ಅಲ್ವಾ. ಆ ಆಕಾರ ಇಲ್ಲದೆ ಇರ್ಬೋದು, ಸ್ವಭಾವ ಇದೇ ತಾನೆ. ನಾನು ಹೇಳೋಕ್ಕಿಂತ ಹೆಚ್ಚಿಗೆ ನಿಮಗೆ ಗೊತ್ತಾಗತ್ತೆ. ಯಾಕೆ ನೀವು ಮಾತನಾಡಬೇಕಿದ್ರೆ ನಿಮ್ಮಂಥವ್ರ ಬಾಯಿಂದ ಬಂದಿದ್ದಲೇ ನಾನು ಕೇಳಿ ಹೇಳ್ತಾ ಇದ್ದೇನೆ. ಅವಳು ಏನ್ರಿ ಅವಳು ಅಷ್ಟೇ, ಮುಂದೆ ಹೇಳಬಾರ್ದು ಈಗ ಅಂತ. ಆದ್ದರಿಂದ ಈ ಸ್ವಭಾವ ಅದು ಸತ್ತಿಲ್ಲ. ಯಾಕೆಂದ್ರೆ ಸ್ವಭಾವ ಸತ್ತು ಹೋಗ್ಬಿಟ್ರೆ ಪೂರ್ತಿಯಾಗಿ ರಾಮಾಯಣ ಮುಗಿದು ಹೋಗ್ಬಿಡುತ್ತೆ. ನಾನು ಮೊದಲೇ ಹೇಳಿದ್ದೇನೆ, ರಾಮಾಯಣ ಮುಗಿದು ಹೋದ ಕಥೆ ಅಲ್ಲ, ಅದು ನಡೀತಾ ಇರುವಂಥ ಕಥೆ. ಹಾಗಾಗಿ ನಮ್ಮ ಜೀವನಕ್ಕೆ ಅದು ಅತ್ಯಂತ ಹತ್ತಿರ ಆಗ್ತಾ ಹೋಗ್ತದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ತಾಟಕೆಯ
ಏಕೈಕ ಪುತ್ರ. ನನಗೆ ಗೊತ್ತು ಇಲ್ಲೆಲ್ಲ ನಿಮಗೆ ಸಮಾಧಾನ ಆಗೋದಿಲ್ಲ ಅಂತ. ಅಲ್ಲ, ಅವನ ಜೊತೆಗೆ ಇನ್ನೊಬ್ಬ ಇದ್ನಲ್ರಿ, ಯಾರು? ಸುಬಾಹು. ಯಾಕಂದ್ರೆ ಅವನು ಇವನು ಟ್ವಿನ್ಸ್ ಅಂತಲೂ ಹೇಳ್ತೀರಿ ನೀವು. ಆದರೆ ಅವರಿಬ್ಬರು ಸಹ ಏನಲ್ಲ, ಟ್ವಿನ್ಸ್ ಅಲ್ವೇ ಅಲ್ಲ. ಒಂದು ತಾಟಕಿಗೆ ಒಬ್ಬನೇ ಮಗ, ಈ ಮಾರೀಚ. ವಾಸ್ತವಿಕವಾಗಿ ಈ ಮಾರೀಚ ಅವನ ಹೆಸರು ಮೂಲದಲ್ಲಿ ಸರಿಯಾಗೇ ಇತ್ತು. ಮರೀಚಿ ಅಂದರೆ ಋಷಿ. ನೋಡಿ, ಆ ಋಷಿ ಮೂಲದಿಂದ ಬಂದಂಥ ಹೆಸರು. ಆದರೆ ಏನಾಯ್ತು ಕೇಳಿದರೆ, ಬರ್ತಾ ಬರ್ತಾ ಅಂಥವನು ದುಸ್ಸಂಗ ಮಾಡಿದ್ರಿಂದ ಇವತ್ತು ಮಾರೀಚ ಅಂದ ತಕ್ಷಣ ನಮಗೆ ಬರುವ ಆಕಾರ, ವ್ಯಕ್ತಿತ್ವವೇ ಬೇರೆ ಆಗಿಬಿಟ್ಟಿದೆ. ಹಾಗಾಗಿ ಮೂಲದಲ್ಲಿ ಒಳ್ಳೆಯದೇ, ಬರ್ತಾ ಬರ್ತಾ ಏನಾಯಿತು ಕೇಳಿದರೆ ಅದು ಪೂರ್ತಿ ಕೆಟ್ಟದ್ದನ್ನು ಮೈಗೂಡಿಸಿಕೊಂಡಂಥ ಒಂದು ಆಕಾರವೇ ಮಾರೀಚ ಆಗಿಬಿಡ್ತು. ಇಂಥ ತಾಟಕೆಯ ಏಕೈಕ ಪುತ್ರ ಮಾರೀಚ. ಇವನು ಏನು ಮಾಡ್ತಿದ್ದ ಅಂತಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ನಾವು ಹೇಳಬೇಕು ಅಂತ ಆದರೆ, ರಾವಣನ ಆಶ್ರಯದಲ್ಲಿ ಇದ್ದ. ಇಬ್ಬರು ಸಹ, ತಾಯಿ ಮಗ ಇಬ್ಬರೂ ಸಹ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ರಾವಣ ಇಂಥವನ್ನೆಲ್ಲ ತುಂಬ ಜನರನ್ನು ಸಾಕಿದ್ದ. ಯಾಕೆ ಅಂತಂದರೆ, ಅವನ ದುಷ್ಟ ಕೂಟಕ್ಕೆ ಇಂಥ ಒಂದು ದೊಡ್ಡ ಸೈನ್ಯ ಬೇಕಿತ್ತು. ಹಾಗಾಗಿ ಸ್ವತಃ ಒಂದು ಸ್ತ್ರೀಯೇ ಮುಂದಾಗಿ ನಿಂತಿದ್ದಾಳೆ ಅಂತ ಆದರೆ, ಆರ್ಮಿಯಲ್ಲಿ ಒಂದು ಲೇಡಿ ನಿಂತರೆ ಹೇಗೆ ಗೌರವವೋ ಹಾಗೆಯೇ ಗೌರವ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಈ ಬೆಪ್ಪತಗಟಿ ತಾಟಕ್ಕೆ ಆ ಗುಂಪಿನಲ್ಲಿ ಸೇರಿಕೊಂಡು, ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ರಾವಣನ ಬಾಡಿಗೆಯ ಜನರಾಗಿದ್ದರು ಇವರೆಲ್ಲರೂ ಸಹ. ಅವನಲ್ಲಿ ಅಷ್ಟು ಜನರನ್ನು ಸಾಕಿ ಕೆಲವು ಜನರನ್ನು ಈ ಆರ್ಯಾವರ್ತದ ಕಡೆಗೆ, ಈ ಕಡೆಗೆ ಬಿಟ್ಟಿದ್ದ. ಅಷ್ಟೇ ಅಲ್ಲ, ಈತ ಏನು ಮಾಡ್ತಿದ್ದ ಅಂತಂದರೆ, ತಾಟಕೆಯ ಪುತ್ರನ ಅಂತ ಈತ ಋಷಿಮುನಿಗಳ ಆಶ್ರಮಕ್ಕೆ ನುಗ್ಗೋದು, ಅವರು ಮಾಡ್ತಾ ಇರುವಂಥ ಯಜ್ಞಯಾಗಗಳನ್ನು ಧ್ವಂಸ ಮಾಡೋದು, ಇವನ ಹತ್ರ ಆಗದೇ ಇದ್ದರೆ ಪೂರ್ತಿಯಾಗಿ ತಾಯಿಯನ್ನು ಕರ್ಕೊಂಡು ಬರೋದು. ಅವಳು ಒಂಥರ ಸ್ಪೆಷಲಿಸ್ಟು ಇದರೊಳಗೆಲ್ಲ. ಅಲ್ಲಿ ಅಲ್ಲೊಬ್ಬಳು ಬರ್ತಾರಲ್ಲ ಭಾಗವತಲ್ಲಿ ಪೂತನೆ ಅಂತ, ಒಂಥರ ಪೀಡಿಯಾಟ್ರಿಕ್ಗಳು ಒಂಥರ. ಹಾಗೆ ಇವಳು ಅದೇ ಥರದವಳು. ಯಜ್ಞಯಾಗಗಳನ್ನು ಧ್ವಂಸ ಮಾಡೋ ವಿಷಯದಲ್ಲಿ ಎತ್ತಿದ ಕೈ ಇವರು. ಆಮೇಲೆ ಹಾಗೆ ಧ್ವಂಸ ಮಾಡಿ ಮಾಡಿ ಎಲ್ಲ ಕಡೆಗೂ ಸಹ ಈ ಯಜ್ಞ ಸಂಸ್ಕೃತಿ, ಈ ಪರಂಪರೆ ಅಳಿಬೇಕು ಅಂತ ರಾವಣ ಏನನ್ನು ಬಯಸಿದ್ನೋ ಅದನ್ನು ಅಕ್ಷರಶಃ ತರೋದಕ್ಕೆ ಇವರು ಕಾರಣೀಕರ್ತರಾಗಿದ್ದರು ಅಂತ. ಹಾಗೆ ಮಾಡ್ತಾ ಮಾಡ್ತಾ ಎಷ್ಟೋ ಯಾಗ ಮತ್ತು ಯಜ್ಞಗಳನ್ನು ಧ್ವಂಸ ಮಾಡಿದರು. ಅದನ್ನು ಮಾಡುವಂಥ ಋಷಿಮುನಿಗಳನ್ನು ಸಹ ಅವರು ಹಾಳುಗೆಡೆಯಿದ್ದರು. ಈಗಾಗಲೇ ವಿಶ್ವಾಮಿತ್ರರು ಯಾಗ ಕೈಗೊಂಡಾಗ ಅವರು ಯಾಗವನ್ನು ಹಿಂದೆ 5-6 ಸಲ ಏನು ಮಾಡಿದ್ದಾರೆ, ಅದನ್ನು ಕೆಡಿಸಿದ್ದಾರೆ. ಅದನ್ನು ಕೆಡಿಸಿ ಆದ ಮೇಲೆ ಸ್ವತಃ ವಿಶ್ವಾಮಿತ್ರರು ಅವರನ್ನು ನಿಗ್ರಹಿಸಬಹುದಿತ್ತು. ಯಾಕೆಂದರೆ ಅವರು ಪೂರ್ವಾಶ್ರಮದಲ್ಲಿ ಏನಾಗಿದ್ದರು, ಕ್ಷತ್ರಿಯರಾಗಿದ್ದರು. ಆದ್ರೂ ಸಹ ಲೋಕಕ್ಕೆ ಒಂದು ಸಂದೇಶವನ್ನು ಈಗ ನಾನು ಸಾರಬೇಕು ಅಂತ ವಿಶ್ವಾಮಿತ್ರರು ತೀರ್ಮಾನ ಮಾಡಿದರು. ಆ ಸಂದೇಶ ಏನು ಅಂತಂದರೆ, ನೀವು ಯಜ್ಞಧ್ವಂಸಿಗಳು, ಇಂತಹ ಯಜ್ಞಧ್ವಂಸಿಗಳನ್ನು ಧ್ವಂಸ ಮಾಡುವಂಥವನೊಬ್ಬ ಅವತರಿಸಿದ್ದಾನೆ, ಅವನನ್ನು ಲೋಕಕ್ಕೆ ಪರಿಚಯಿಸ್ತೇನೆ. ಇದು ವಿಶ್ವಾಮಿತ್ರರ ಸಂಕಲ್ಪ ಆಗಿತ್ತು. ಹಾಗಾಗಿ ವಿಶ್ವಾಮಿತ್ರರು ನೇರವಾಗಿ ಅಯೋಧ್ಯೆಗೆ ಹೆಜ್ಜೆ ಹಾಕಿದರು. ಹೆಜ್ಜೆ ಹಾಕಲಿ, ಅವರಲ್ಲಿ ಹೋಗಲಿ, ನಾಳೆ 5:45 ಅಲ್ಲಿ ಹೋಗಿ ಸೇರ್ತಾರೆ. ಅದಾದಮೇಲೆ ನಾವು ನೀವು ವಿಚಾರ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.